Classification of plant kingdom. At the beginning we will see the general characters of plants. ಪ್ಲ್ಯಾಂಟ್ಸ್ ಅಂತ ಹೇಳುವಂಥದ್ದು ಪ್ರತಿಯೊಬ್ಬರಿಗೆ ಗೊತ್ತಿರುವಂಥ ಒಂದು ವಿಷಯ. ಎಲ್ಲರೂ ಸಹ ನೀವು ಪ್ಲ್ಯಾಂಟ್ಸನ್ನು ನೋಡಿದ್ದೀರಿ, ನೋಡದಿದ್ದರೆ ಅವುಗಳು ಕಾಣ್ತವೆ. ಬಿಕಾಸ್ ದೇ ಕೆನಾಟ್ ರನ್ ಅವೇ, ಓಡುವುದಿಲ್ಲ ಪ್ಲ್ಯಾಂಟ್ಸ್ಗಳಲ್ಲೂ ಒಂದೇ ಕಡೆ ಇರ್ತವೆ. ದಿನ ನಾವು ಅದನ್ನು ನೋಡ್ತೇವೆ. ಸೊ ಈ ಪ್ಲ್ಯಾಂಟ್, ಈಗ ವಿ ವಿಲ್ ಸಿ ದ ಕ್ಯಾರೆಕ್ಟರ್ಸ್ ಆಫ್ ದ ಪ್ಲ್ಯಾಂಟ್ಸ್ ಇನ್ ಬ್ರೀಫ್. ಜಾಸ್ತಿ ನಾವು ನೋಡೋದಿಲ್ಲ, ನೀವು ಆಲ್ರೆಡಿ ಅದನ್ನು ಪ್ರೀವಿಯಸ್ ಚಾಪ್ಟರಲ್ಲಿ ನೋಡಿದ್ದೀರಿ. ದೇ ಆರ್ ಯೂಕ್ಯಾರಿಯೋಟಿಕ್. They are eukaryotic multicellular organisms which possess chlorophyll pigment and photoautotrophs. See here, these are the most important characters, like they are all multicellular eukaryotic organisms. Multicellular eukaryotic organisms. Multicellular ಅಂತ ಹೇಳಿದ್ರೆ ಏನು, ಅವುಗಳು ಹೈಯರ್ ಆರ್ಗ್ಯಾನಿಸಮ್ಸ್ ಆದ್ರಿಂದ ಅವುಗಳಲ್ಲಿ ಒಂದಕ್ಕಿಂತ ಹೆಚ್ಚು ಜೀವಕೋಶಗಳು ಇರ್ತದೆ. ಮಲ್ಟಿಸೆಲ್ಯುಲಾರ್ ಆ್ಯಂಡ್ ಯೂಕ್ಯಾರಿಯೋಟಿಕ್, ಅವುಗಳಿಗೆ ಸರಿಯಾದಂತಹ ಒಂದು ನ್ಯೂಕ್ಲಿಯಸ್ಸಿನ ಆರ್ಗನೈಸೇಷನ್ ಇದೆ. ದೇ ಪೊಸೆಸ್ ನ್ಯೂಕ್ಲಿಯರ್ ಎನ್ವಲಪ್ ಆ್ಯಂಡ್ ಪೊಸೆಸ್ ಕ್ಯಾರೆಕ್ಟರ್ಸ್ ಆಫ್ ಹೈಯರ್ ಆರ್ಗ್ಯಾನಿಸಮ್ಸ್. ಅದೇ ರೀತಿ ನೆಕ್ಸ್ಟ್ ಒನ್ ಈಸ್ ದೇ ಪೊಸೆಸ್ chlorophyll pigments. Chlorophyll pigments are the green colored pigments which are responsible for the process called photosynthesis. ಸೊ ಈ ಹಸಿರು ಬಣ್ಣದ ಒಂದು ಪಿಗ್ಮೆಂಟ್ ಅವುಗಳಲ್ಲಿ ಇದೆ. ಈ ಹಸಿರು ಬಣ್ಣದ ಪಿಗ್ಮೆಂಟ್ ಇರುವುದರಿಂದ ಅವುಗಳು ಏನು ಮಾಡ್ತವೆ, ದೇ ಶೋ ಫೋಟೋಸಿಂಥೆಸಿಸ್. ಅವುಗಳು ಫೋಟೋಸಿಂಥೆಸಿಸ್ ಮಾಡ್ತವೆ. ಫೋಟೋಸಿಂಥೆಸಿಸ್ ಅಂದರೆ ನಿಮಗೆಲ್ಲರಿಗೂ ಗೊತ್ತಿದೆ, ಫೋಟೋ ಆಟೋಟ್ರೋಪ್ಸ್ ಅಂತಲೂ ಕರಿತೇವೆ ನಾವು. ದೇ ಕ್ಯಾನ್ ಯುಟಿಲೈಸ್ ಲೈಟ್. ಅವುಗಳು ಈ ಲೈಟನ್ನು, ಸನ್ಸ್ ರೇಡಿಯೇಟಿಂಗ್ ಲೈಟನ್ನು ಉಪಯೋಗ ಮಾಡಿಕೊಂಡು ದೇ ವಿಲ್ ಪ್ರಿಪೇರ್ ದೇರ್ ಓನ್ ಫುಡ್ ಮೆಟೀರಿಯಲ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಸಮ್ ಅದರ್ ರಾ ಮೆಟೀರಿಯಲ್ಸ್. ಬೇರೆ ರಾ ಮೆಟೀರಿಯಲ್ ಕೂಡ ಬೇಕು ಇದಕ್ಕೆ, ಆದರೆ ಮುಖ್ಯವಾಗಿ ಅವುಗಳಿಗೆ ಲೈಟ್ ಬೇಕು. ಈ ಲೈಟನ್ನು ಉಪಯೋಗ ಮಾಡಿಕೊಂಡು ಅವು ಏನು ಮಾಡ್ತವೆ, ದೇ ವಿಲ್ ಪ್ರೊಡ್ಯೂಸ್ ದೇರ್ ಓನ್ ಫುಡ್. ದೇ ಕ್ಯಾನ್ ಪ್ರೊಡ್ಯೂಸ್ ದೇರ್ ಓನ್ ಫುಡ್. ಅಥವಾ ಏನು ಹೇಳ್ಬೋದು, ಅವುಗಳು ಈ ಸನ್ನಲ್ಲಿ ಇರುವಂತಹ ಒಂದು ಎನರ್ಜಿಯನ್ನು ಫಿಕ್ಸ್ ಮಾಡಿ ಉಳಿದ ಆರ್ಗ್ಯಾನಿಸಮ್ಸಿಗೆ ಅವುಗಳನ್ನು ಪ್ರೊವೈಡ್ ಮಾಡ್ತವೆ, ಕೊಡ್ತವೆ. ಸೊ ದೇ ಆರ್ ಕಾಲ್ಡ್ ಪ್ರೊಡ್ಯೂಸರ್ಸ್. ದಟ್ಸ್ ವೈ ದೇ ಆರ್ ಕಾಲ್ಡ್ ಪ್ರೊಡ್ಯೂಸರ್ಸ್. ಆಟೋಟ್ರೋಪ್ಸ್ ಅಂದರೆ ಅವುಗಳು ಸ್ವಂತ ಆಹಾರವನ್ನು ಅವುಗಳೇ ಪ್ರಿಪೇರ್ ಮಾಡಿಕೊಳ್ತವೆ. ಲೈಟನ್ನು ಉಪಯೋಗ ಮಾಡಿಕೊಂಡು ಸ್ವಂತ ಆಹಾರವನ್ನು ಅವುಗಳೇ ಪ್ರಿಪೇರ್ ಮಾಡಿಕೊಳ್ತವೆ. ಮತ್ತು ಈ ಫೋಟೋಸಿಂಥೆಸಿಸ್ ಪ್ರೋಸೆಸ್ಸಲ್ಲಿ ದೇ ಆರ್ ಗೋಯಿಂಗ್ ಟು ಪ್ಯೂರಿಫೈ ದ ಎನ್ವೈರ್ಮೆಂಟ್. ನಮಗೆ ಬೇಕಾದ ಆಕ್ಸಿಜನ್ ಕೊಡ್ತದೆ. ಸೊ ನಮ್ಮ ಎನ್ವೈರ್ಮೆಂಟನ್ನು ಆರೋಗ್ಯಪೂರ್ಣವಾಗಿ ಇಡುವಂಥದ್ದು. ಸೊ ಇಂತಹ ಒಂದು ಅತಿ ಮುಖ್ಯವಾದ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಯಾವುದು, ದೇ ಆರ್ ಪ್ಲ್ಯಾಂಟ್ಸ್. ಓಕೆ, ನಾವು ಲೆಟ್ ಮಿ ಸಿ ದ ಔಟ್ಲೈನ್ ಕ್ಲಾಸಿಫಿಕೇಶನ್. ಇದರ ಬಗ್ಗೆ ಹೆಚ್ಚು ಹೇಳುವುದಿಲ್ಲ ನಾನು. ಸೊ ಇಲ್ಲಿ ಔಟ್ಲೈನ್ ಕ್ಲಾಸಿಫಿಕೇಶನಲ್ಲಿ ನಾವು ನೋಡ್ಬೋದು, ಪ್ಲ್ಯಾಂಟ್ ಕಿಂಗ್ಡಮ್ is divided into two important categories, important groups. They are cryptogamy and phanerogamy. Basically ನಾನು ಒಂದು ವಿಷಯ ಹೇಳ್ತೇನೆ, ಕ್ರಿಪ್ಟೋಗ್ಯಾಮಿ ಸ್ವಲ್ಪ ಲೋವರ್ ಗ್ರೂಪ್ ಆಫ್ ಪ್ಲ್ಯಾಂಟ್ಸ್, ಇದು ಹೈಲಿ ಅಡ್ವಾನ್ಸ್ಡ್ ಪ್ಲ್ಯಾಂಟ್ಸ್. ಈ ಕ್ರಿಪ್ಟೋಗ್ಯಾಮಿಯದು ಒಂದು ಕ್ಯಾರೆಕ್ಟರ್ ಏನಂತ ಹೇಳಿದರೆ, ದೇ ಆಲ್ ಪ್ರೊಡ್ಯೂಸ್ ಸ್ಪೆಷಲೈಸ್ಡ್ ಫಾರ್ ದ ಪ್ರೊಡಕ್ಷನ್ ಆಫ್ ಸ್ಪೋರ್ಸ್, ಬಟ್ phanerogams they produce seeds. So under cryptogamy there are three lower categories of plants called Thallophyta, Bryophyta, Pteridophyta. And under phanerogams, advanced plants are gymnosperms as well as angiosperms. So now I can say that we are going to see the characters of these 5 subgroups of plant kingdom. They are nothing but Thallophyta or algae, then Bryophyta, Pteridophyta, Gymnosperm and Angiosperms.
So first of all, we will discuss algae. ನಾವು ಯಾವ ಗ್ರೂಪನ್ನು ಮೊದಲಿಗೆ ಡಿಸ್ಕಸ್ ಮಾಡ್ತೇವೆ? ಸ್ವಲ್ಪ ಪ್ರಿಮಿಟಿವ್ ಇರುವ ಗ್ರೂಪ್. ಇವಲ್ಯೂಷನಲ್ಲಿ ಮೊದಲಿಗೆ ಬರುವಂಥ ಗ್ರೂಪ್ ಪ್ಲ್ಯಾಂಟ್ಸಲ್ಲಿ ಯಾವುದು? ದೇ ಆರ್ ಆಲ್ಗೆ. ಸೊ ಇವಲ್ಯೂಷನಲ್ಲಿ ಮೊದಲಿಗೆ ಬರ್ತಾ ಉಂಟು ಅಂತ ಹೇಳಿದ ಕೂಡಲೇ ಯು ಶುಡ್ ಥಿಂಕ್ ಅಬೌಟ್ ಇಟ್ಸ್ ಆರ್ಗನೈಸೇಷನ್, ಇಟ್ಸ್ ಕ್ಯಾರೆಕ್ಟರ್ಸ್. ಅದಕ್ಕೆ ಸ್ವಲ್ಪ ಪ್ರಿಮಿಟಿವ್ ಕ್ಯಾರೆಕ್ಟರ್ಸ್ ಇರ್ತದೆ, ಬೇರೆ ಗ್ರೂಪಿಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಕೆಳವರ್ಗದ ಕ್ಯಾರೆಕ್ಟರ್ಸ್ ಇರ್ತದೆ. ಸೊ ವಾಟ್ ಆರ್ ದೀಸ್ ಆಲ್ಗೆ? ಯು ಮೈಟ್ ಹ್ಯಾವ್ ಸೀನ್ ದೀಸ್ ಆರ್ಗ್ಯಾನಿಸಮ್ಸ್ ಡ್ಯೂರಿಂಗ್ ರೈನಿ ಸೀಸನ್. They are generally found in the aquatic environment. So now I will define what are algae. Algae are nothing but chlorophyll bearing, simple thalloid autotrophic plants largely found in the aquatic environment. Again I am going to repeat this. These algae are chlorophyll bearing. Chlorophyll bearing, as I discussed before, they look green in color as they possess chlorophyll in their specialized organ called chloroplast. ಅವುಗಳಲ್ಲಿ ಬಣ್ಣ ಇದೆ. Okay, ಅದಲ್ಲದೆ being first group of plants, they are very simple. They are very simple. Remember, this is very important term, thalloid. Thalloid ಅಂತ ಹೇಳಿದ್ರೆ ಏನು? Their plant body is called thallus. Thallus. Plant body is known as thallus. What we expect in the plant? When we see the plant, we all expect some characters. They are mainly, plant should have the leaves, stem as well as root. ಇದಿಷ್ಟಿದ್ರೆ ನಮಗೆ ಅದು ಒಂದು ಗಿಡ ಅಂತ ಹೇಳಿ ಗೊತ್ತಾಗ್ತದೆ. ಬಟ್ ಈ ಒಂದು ಗಿಡಗಳಿಗೆ ಏನುಂಟು? ಈ 3 ಪಾರ್ಟ್ಸ್ ಕೂಡ ಇಲ್ಲ. ಸೊ plant body is not differentiated into root, stem or the leaves. ಇದು 3 ಕೂಡ ಇಲ್ಲ. It is simple form of thallus. ಅಂತ ಬಾಡಿಗೆ ನಾವೇನು ಹೇಳ್ತೇವೆ? It is called thallus. Okay, next, autotrophic. They can produce their own food materials and largely aquatic. Where they found? They are mainly found in aquatic environment. Aquatic ಅಂತ ಹೇಳಿದ್ರೆ water. Found in water. In water they are found either in sea water or salt water or fresh water bodies. ನೀರಿನಲ್ಲಿ, ಅದು ಸಿಹಿ ನೀರು ಅಥವಾ ಉಪ್ಪು ನೀರಿನಲ್ಲಿ ಇರುವಂತಹ ಪ್ಲ್ಯಾಂಟ್ಸ್. ಓಕೆ, ಸೊ ಲೆಟ್ ಅಸ್ ಗೋ ಟು ದ ಜನರಲ್ ಕ್ಯಾರೆಕ್ಟರ್ಸ್. ನಾವು ಪ್ರತಿ ಗ್ರೂಪಲ್ಲಿ ಅವುಗಳ ಸಾಮಾನ್ಯ ಗುಣಗಳನ್ನು ಕಲಿತೇವೆ. ಎಲ್ಲ ಆರ್ಗ್ಯಾನಿಸಮ್ಸ್, ಎಲ್ಲ ಪ್ಲ್ಯಾಂಟ್ಸ್ ಅದರಲ್ಲಿ ಬರುವಂಥದ್ದು ಕೆಲವೊಂದು ಸಿಮಿಲಾರಿಟೀಸ್ ಅನ್ನು ತೋರಿಸ್ತವೆ, ಒಂದೇ ರೀತಿಯ ಕ್ಯಾರೆಕ್ಟರ್ಸ್ ಅನ್ನು ತೋರಿಸ್ತೇವೆ. ಅದನ್ನು ನಾವು ಕಲಿತೇವೆ ಜನರಲ್ ಕ್ಯಾರೆಕ್ಟರ್ಸ್ನ ಅಂಡರ್. ಸಿ, ವೆನ್ ಯು ಸಿ ಎನಿ ಪರ್ಸನ್, ವಾಟ್ ಯು ಆರ್ ಗೋಯಿಂಗ್ ಟು ಡೂ? ಎಟ್ ದ ಬಿಗಿನಿಂಗ್ ಯು ಆರ್ ಗೋಯಿಂಗ್ to understand him. First of all, what you do is you will ask his name. Already we have asked the name of that group, that is algae. After that you all ask about their living place or address. ಎಲ್ಲಿಂದ ಬಂದಿದ್ದೀರಿ ನೀವು ಅಂತ ಕೇಳ್ತೇವೆ ನಾವು, ಎಲ್ಲಿರುವುದು ಅಂತ ಕೇಳ್ತೇವೆ. ಅದೇ ರೀತಿ we should make it habit to learn the characters of these plants or animals by seeing their habitat at the beginning. ಹ್ಯಾಬಿಟ್ಯಾಟ್ ಅಂತ ಹೇಳಿದರೆ ಅವುಗಳು ಎಲ್ಲಿ ಇರ್ತವೆ, ಅವುಗಳ ಲಿವಿಂಗ್ ಪ್ಲೇಸ್ ಯಾವುದು ಅಥವಾ ಅಕ್ಕರೆನ್ಸ್. ಸೊ ಹ್ಯಾಬಿಟ್ಯಾಟ್ ಈಸ್ ನಥಿಂಗ್ ಬಟ್ ಅಕ್ಕರೆನ್ಸ್ ಆಫ್ ದ ಆರ್ಗ್ಯಾನಿಸಮ್ಸ್. ಅಲ್ಲಿ ನಾವು ಎಲ್ಲಿದೆ ಅಂತ ಹೇಳಿ ಅಡ್ರೆಸ್ ಕೇಳ್ತೇವೆ. ಆಗ ಅದು ಹೇಳ್ತದೆ ಏನು? ದೇ ಆರ್ ಫೌಂಡ್ ಇನ್ ಫ್ರೆಶ್ ವಾಟರ್ ಆ್ಯಂಡ್ ಮೆರೈನ್ ವಾಟರ್. ಆ್ಯಸ್ ಐ ಸೆಡ್ ಬಿಫೋರ್, ನಾವು ಹೆಚ್ಚಾಗಿ ಇರುವುದು ಫ್ರೆಶ್ ವಾಟರ್, ಮೆರೈನ್ ವಾಟರ್ ಅಂತ ಹೇಳ್ತದೆ. ಸೊ ಇನ್ ದ ಸೇಮ್ ವೇ ದೇ ಆರ್ ಆಲ್ಸೋ ಸೀನ್ ಇನ್ ಸಮ್ ಅದರ್ ಎನ್ವೈರ್ಮೆಂಟ್. ಹಾಗಂತ ಹೇಳಿ ನೀರಲ್ಲೇ ಇರುವುದಂತ ಅರ್ಥ ಅಲ್ಲ. ಮಾಯಿಶ್ಚರ್ ಸಿಗುವಂಥ ಕಲ್ಲುಗಳಲ್ಲಿ ಕೂಡ ಅವು ಬೆಳೀತವೆ. ಸಿ ಹಿಯರ್, ದೇ ಆರ್ ಫೌಂಡ್ ಇನ್ ದ stones, so they can also grow in the moist stones and also soil. ನೀವು ನೋಡಿರ್ಬೋದು ಇದನ್ನು, ಸಾಯಿಲ್ ರೈನಿ ಸೀಸನಲ್ಲಿ ಮಾಯಿಸ್ಟ್ ಸಾಯಿಲಲ್ಲಿ ಗ್ರೋ ಆಗ್ತದೆ. ಅದೇ ರೀತಿ ವುಡ್, ಮರಗಳ ಮೇಲೆ, ಎಸ್ಪೆಷಲಿ ಎಲ್ಲಿ ಕೂಲ್ ಶೇಡ್ ಇದೆ, ಮಾಯಿಶ್ಚರ್ ಕಂಟೆಂಟ್ ಹೆಚ್ಚಿದೆ, ಅಲ್ಲಿ ದೇ ಆರ್ ಆಲ್ಸೋ ಸೀನ್ ಓವರ್ ದ ಪ್ಲ್ಯಾಂಟ್ಸ್. ವುಡ್. ಓಕೆ, ಅಸೋಸಿಯೇಷನ್ ವಿತ್ ದ fungi, that is lichen.
Most popular association of algae with fungi is lichen. Lichen is actually it is composite organism. ಲೈಕೆನ್ ಅಂತ ಹೇಳುವಂಥದ್ದು ಕಾಂಪೋಸಿಟ್ ಆರ್ಗ್ಯಾನಿಸಮ್. ಯಾಕೆ? ಇದರಲ್ಲಿ ಆಲ್ಗೆ ಮತ್ತು ಫಂಗೈ ದೇ ಲಿವ್ ಟುಗೆದರ್ ಇನ್ ಅ ಅಸೋಸಿಯೇಷನ್ ಕಾಲ್ಡ್ symbiosis. In the association called symbiosis where they are mutually benefited. ಎರಡು ಕೂಡ ಫ್ರೆಂಡ್ಶಿಪ್ಪಲ್ಲಿ ಇರುವುದು, ಅವುಗಳು ಒಂದು ಇನ್ನೊಂದಕ್ಕೆ ಹೆಲ್ಪ್ ಮಾಡ್ತದೆ. ಫಂಗೈ ಈಸ್ ಗೋಯಿಂಗ್ ಟು ಪ್ರೊವೈಡ್ ಶೆಲ್ಟರ್. ಈ ಫಂಗೈ ಏನು ಮಾಡ್ತದೆ? ಅದಕ್ಕೆ ಇರಲಿಕ್ಕೆ ಜಾಗ ಕೊಡ್ತದೆ, ಶೆಲ್ಟರ್ ಕೊಡ್ತದೆ. ಅದೇ ರೀತಿ ಆಲ್ಗೆ ಏನು ಮಾಡ್ತದೆ? ಅದು ಅತಿ ಮುಖ್ಯ ಕೆಲಸ ಮಾಡ್ತದೆ, ದಟ್ ಈಸ್ ಫೋಟೋಸಿಂಥಸಿಸ್. So for photosynthesis, fungi is going to provide ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ವಾಟರ್. ನೀರನ್ನು ಎಬ್ಸಾರ್ಬ್ ಮಾಡಿ ಬೇಕಾದ ನ್ಯೂಟ್ರಿಯೆಂಟ್ಸನ್ನು ಕೂಡ ಆಲ್ಗೆಗೆ ಅದು ಕೊಡ್ತದೆ. ಹಾಗಾಗಿ ಶೆಲ್ಟರ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಆರ್ ಪ್ರೊವೈಡೆಡ್, ವಾಟರ್ ಅಲಾಂಗ್ ವಿತ್ ದ ನ್ಯೂಟ್ರಿಯೆಂಟ್ಸ್ ಆರ್ ಪ್ರೊವೈಡೆಡ್ ಟು ದ ಆಲ್ಗೆ. ಇಂಟರ್ನ್ ಆಲ್ಗೆ ಏನು ಮಾಡ್ತದೆ? ಇದನ್ನೆಲ್ಲ ಉಪಯೋಗ ಮಾಡಿಕೊಂಡು ಅದು ಆಹಾರವನ್ನು ತಯಾರಿ ಮಾಡ್ತದೆ. ಫೋಟೋಸಿಂಥಸಿಸಿಂದ ಆಹಾರವನ್ನು ತಯಾರಿ ಮಾಡ್ತದೆ. ದಟ್ ಈಸ್ ದ ಅಸೋಸಿಯೇಷನ್ ನೋನ್ ಆ್ಯಸ್ ಲೈಕೆನ್. ಇವುಗಳನ್ನು ಲೈಕೆನ್ಗಳನ್ನು ಕಲ್ಲು ಹೂಗಳಂತ ಕೂಡ ಕರೀತಾರೆ. Okay, next is they are also found in association with the sloth bear. Sloth bear, ನೀವು ಇಲ್ಲಿ ನೋಡ್ಬೋದು. You can see here, this is a sloth bear. This bear is very slow and lazy, found in thick forest. They are found in thick forest like Amazon forest. ಅಲ್ಲಿ ಎಷ್ಟು ಲೇಜಿ ಅಂತ ಹೇಳಿದರೆ ಅದು ಕೂತು ಒಂದೇ ಪ್ಲೇಸಲ್ಲಿ ಇರುವುದರಿಂದ ಅವುಗಳ ಬಾಡಿಯ ಮೇಲೆ ಈ ಆಲ್ಗೆಗಳು ಗ್ರೋ ಆಗ್ತದೆ. ಸೊ ನೀವು ಎಣಿಸ್ಬೋದು, ಆಲ್ಗೆ ಇದರ ಮೇಲೆ ಗ್ರೋ ಆದರೆ ಏನಾಗ್ತದೆ? ದೇ ಆ್ಯಕ್ಚುಲಿ ಬಿಕಮ್ ಗ್ರೀನ್ ಇನ್ ಕಲರ್ ಆ್ಯಂಡ್ ದ್ಯಾಟ್ ಬಿಕಮ್ಸ್ ಅಡ್ವಾಂಟೇಜ್ ಫಾರ್ ದ ಆ್ಯನಿಮಲ್. ಹಾಗಂತೇಳಿ ಆಲ್ಗೆಗಳೇನು ಯಾವುದೇ ಕಾಯಿಲೆಯನ್ನು ಕಾಸ್ ಮಾಡೋದಿಲ್ಲ, ಇನ್ಫೆಕ್ಷನ್ಸನ್ನು ಕಾಸ್ ಮಾಡೋದಿಲ್ಲ. ದೇ ಜಸ್ಟ್ ಫೌಂಡ್ ಇನ್ ಅಸೋಸಿಯೇಷನ್ ವಿತ್ ದಿಸ್ ಆ್ಯನಿಮಲ್ ಸೊ ದ್ಯಾಟ್ ದಿಸ್ ಆ್ಯನಿಮಲ್ ಲುಕ್ಸ್ ಗ್ರೀನ್ ಇನ್ ಕಲರ್ ಆ್ಯಂಡ್ ದ್ಯಾಟ್ ವಿಲ್ ಬಿ ಯೂಸ್ಫುಲ್ ಫಾರ್ ದ ಆ್ಯನಿಮಲ್ ಫಾರ್ ದ ಕೆಮೋಫ್ಲೇಜ್. ಅದು ಅದರ ಸುತ್ತಲಿನ ಬಣ್ಣಕ್ಕೆ, ಗಿಡಗಳ ಬಣ್ಣಕ್ಕೆ ಏನು ಮ್ಯಾಚ್ ಆಗ್ತದೆ. ಹಾಗಾಗಿ ಪ್ರಿಡೇಟರ್ಸ್ಗಳು ಇದನ್ನು ಲೊಕೇಟ್ ಮಾಡಲಿಕ್ಕಾಗೋದಿಲ್ಲ. ಆದ್ದರಿಂದ ಈ ಆ್ಯನಿಮಲಿಗೆ ಅದು ಬೆನಿಫಿಟೇ ಆಗ್ತದೆ. ಬೇರೆ ಬೇರೆ ಪ್ರಿಡೇಟರ್ಸ್ಗಿಂತ ತಪ್ಪಿಸಿಕೊಳ್ಳಲಿಕ್ಕೆ ಗಿಡದ ಹಾಗೆ ಪೊದೆಯಲ್ಲಿ ನಿಂತುಕೊಂಡ್ರೆ ಬೇರೆ ಆ್ಯನಿಮಲ್ಸಿಗೆ ಅದು ಕಾಡುವುದಿಲ್ಲ. ಹಾಗಾಗಿ ದಟ್ ಈಸ್ ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಅಸೋಸಿಯೇಷನ್ ಆಫ್ ದ ಆಲ್ಗೆ. ಸೊ ದಿಸ್ ವಾಸ್ ದ ಫಸ್ಟ್ ಕ್ಯಾರೆಕ್ಟರ್ ವೇರ್ ವಿ ಸಾ ದ habitat or occurrence of algae. Okay, second character of discussion is form. ಇದರ ಬಾಡಿ ಫಾರ್ಮ್ ಹೇಗಿರ್ತದೆ ನೋಡಲಿಕ್ಕೆ, ಈ ಆರ್ಗ್ಯಾನಿಸಮ್ಸ್ ಹೇಗಿರ್ತದೆ? ದೇ ಆರ್ ಹೈಲಿ ವೇರಿಯೇಬಲ್. Here you can observe this is different in appearance, this one is also, and this is another one, and this is one more. So ಇಲ್ಲಿ ನಮಗೆ ಅದರ ಮಾರ್ಫಾಲಜಿ ವೇರಿಯೇಬಲ್ ಬೇರೆ ಬೇರೆ ರೀತಿ ಇದೆ. Some of them are colonial forms. See, this one is volvox, which is colonial, living in the groups. Okay, next is filamentous forms. These two are filamentous forms. ಇದು ಯುಲೋಥ್ರಿಕ್ಸ್ ಅನ್ನುವಂಥದ್ದು, ಇದು ಸ್ಪೈರೋಗೈರಾ. ಇದು ಎರಡರಲ್ಲಿ ಕೂಡ ನಮಗೇನು ಕಾಣ್ತದೆ? ಅವುಗಳು ಫಿಲಮೆಂಟಸ್ ಫಾರ್ಮಲ್ಲಿರುವಂಥದ್ದು. ಆ್ಯಂಡ್ some of them show massive plant bodies. ತುಂಬ ದೊಡ್ಡ ಪ್ಲ್ಯಾಂಟ್ಸಿನ ಹಾಗೆ, ಫಾರೆಸ್ಟಿನ ಹಾಗೆ ಕಾಣ್ತದೆ ನಮಗೆ. ಅದನ್ನು ನಾವೇನು ಹೇಳ್ತೇವೆ? ದೇ ಆರ್ ಕಾಲ್ಡ್ ಕೆಲ್ಪ್ಸ್ ಆರ್ ಕೆಲ್ಪ್ ಫಾರೆಸ್ಟ್. ಸೊ ಇನ್ ದಿಸ್ ವೇ ಐ ಕ್ಯಾನ್ ಸೇ ದ ಬಾಡಿ ಫಾರ್ಮ್ ಆ್ಯಂಡ್ ಸೈಜ್ ಆರ್ ವೇರಿಯೇಬಲ್. ದೇ ಆರ್ ಡಿಫ್ರೆಂಟ್ ಇನ್ ಡಿಫ್ರೆಂಟ್ ಗ್ರೂಪ್ ಆಫ್ ಆಲ್ಗೆ ಆ್ಯಂಡ್ ಸಮ್ ಆಫ್ ದೆಮ್ ಆರ್ ಕಾಲೋನಿಯಲ್. ಕೆಲವೊಂದು ಕಾಲೋನಿಯಲ್ಲಿ ಬದುಕ್ತದೆ. ಸಮ್ ಆಫ್ ದೆಮ್ ಆರ್ ಫಿಲಮೆಂಟಸ್ ಆ್ಯಂಡ್ ಫ್ಯೂ ಆಲ್ಗೆ ಮೇ ಶೋ ಮ್ಯಾಸಿವ್ ಪ್ಲ್ಯಾಂಟ್ ಬಾಡಿ ಲೈಕ್ ಕೆಲ್ಪ್ ಫಾರೆಸ್ಟ್. Okay, third character. Next one is a third character, that is reproduction. ರಿಪ್ರೊಡಕ್ಷನ್ ಅಂದರೆ ಸಂತಾನೋತ್ಪತ್ತಿ. ಇವುಗಳಲ್ಲಿ ಸಂತಾನೋತ್ಪತ್ತಿ ಹೇಗೆ ಆಗ್ತದೆ? ಸಂತಾನೋತ್ಪತ್ತಿಯಲ್ಲಿ ಬೇರೆ ಬೇರೆ ಮೆಥಡ್ಸ್ ಉಂಟು. ಸಂತಾನೋತ್ಪತ್ತಿಯಲ್ಲಿ ಕೂಡ ದ ಮೆಥಡ್ಸ್ ಆರ್ ವೇರಿಯೇಬಲ್. ಸೊ 3 types of reproduction can be seen here. Vegetative, first one is vegetative reproduction,
second one is asexual, and third one is sexual. So they can go for 3 types of reproduction: vegetative, asexual, as well as sexual reproduction. Let us understand what are these. First, vegetative reproduction. ವೆಜಿಟೇಟಿವ್ ರಿಪ್ರೊಡಕ್ಷನ್ ಅಂತ ಹೇಳಿದರೆ, ನೀವು ನಿಮ್ಮ ಮನೆಯಲ್ಲಿ ಒಂದು ದಾಸವಾಳ ಗಿಡ ನೆಡಬೇಕಾದ್ರೆ, ಗುಲಾಬಿ ಗಿಡ ನೆಡಬೇಕಾದ್ರೆ ಏನು ಮಾಡಬೇಕು? ಯು ಹ್ಯಾವ್ ಟು ಕಟ್ ದ ಪ್ಲ್ಯಾಂಟ್ ಇನ್ ಟು ಸ್ಮಾಲ್ ಪೀಸಸ್, ದೆನ್ ಯು ಹ್ಯಾವ್ ಟು ಪ್ಲೇಸ್ ಇಟ್ ಇನ್ ದ ಸಾಯಿಲ್. ಸೊ ಈ ಥರ ವೆಜಿಟೇಟಿವ್ ಪಾರ್ಟಿಂದ ನಾವು ಏನು ರಿಪ್ರೊಡಕ್ಷನ್ ಆಗ್ತದೋ ಅದನ್ನು ವೆಜಿಟೇಟಿವ್ ರಿಪ್ರೊಡಕ್ಷನ್ ಅಂತ ಹೇಳ್ತಾರೆ. ಫಸ್ಟ್ ಒನ್ ಈಸ್ ಫ್ರಾಗ್ಮೆಂಟೇಷನ್. ಸೊ ಆ್ಯಕ್ಚುಲಿ ದೇ ಗೋ ಫಾರ್ ಫ್ರಾಗ್ಮೆಂಟೇಷನ್. ಫ್ರಾಗ್ಮೆಂಟೇಷನ್ ಅಂದರೆ ತನ್ನಿಂತಾನೇ ಇಂಟೆನ್ಷನಲಿ ಅವುಗಳು ಕಟ್ ಮಾಡಿಕೊಳ್ಬೋದು, ಆರ್ ಆಕ್ಸಿಡೆಂಟಲಿ ವೆನ್ ಪ್ಲಾಂಟ್ ಬಾಡಿ ಈಸ್ ಬ್ರೋಕನ್ ಇನ್ ಟು ಸ್ಮಾಲ್ ಪೀಸಸ್, ಈಚ್ ಫ್ರಾಗ್ಮೆಂಟ್ ಕ್ಯಾನ್ ಡೆವಲಪ್ ಇನ್ ಟು ಇಂಡಿಪೆಂಡೆಂಟ್ ಆರ್ ಸಪರೇಟ್ ಥ್ಯಾಲಸ್. ಪ್ರತಿ ತುಂಡಾದ ಒಂದು ಫ್ರಾಗ್ಮೆಂಟ್ ಏನಿರ್ತದೆ ಅವುಗಳು ಏನು ಕಂಪ್ಲೀಟ್ ಆಗಿ, ಈಗ ಒಂದು ಪ್ಲ್ಯಾಂಟ್ ಬಾಡಿ 3 ಪೀಸಸ್ ಆಗಿ ಕಟ್ಟಾದರೆ ಅವುಗಳು ಸಪರೇಟ್ 3 ಥ್ಯಾಲಸ್ ಆಗಿ ಡೆವಲಪ್ ಆಗ್ತದೆ. ಹಾಗಾಗಿ ಒಂದು ಏನು 3 ಪೀಸಿಂದ 3 ಆರ್ಗ್ಯಾನಿಸಮ್ಸ್ ಡೆವಲಪ್ ಆಗುವ ಪ್ರೋಸೆಸ್, ಇಟ್ ಈಸ್ ಬೈ ದ ಪ್ರೋಸೆಸ್ ಕಾಲ್ಡ್ ರೀಜನರೇಷನ್. ತುಂಡಾಗಿ ಫ್ರಾಗ್ಮೆಂಟೇಷನ್ ಆಗಿ ರೀಜನರೇಷನ್ ಆಗುವಂಥದ್ದು. ಓಕೆ, ನೆಕ್ಸ್ಟ್ asexual reproduction. It is the reproduction where sex organs are not used or sex cells are not utilized. ಸೊ ಇಲ್ಲಿ ಪ್ರೊಡಕ್ಷನ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಸ್ಪೋರ್ಸ್, ಇವುಗಳು ತುಂಬ ಟೈಪಿನ ಸ್ಪೋರ್ಸನ್ನು ಪ್ರೊಡ್ಯೂಸ್ ಮಾಡ್ತದೆ. ಫಾರ್ ಎಕ್ಸಾಂಪಲ್, ಮೇನ್ಲಿ ದೇರ್ ಆರ್ 2 ಟೈಪ್ಸ್, ಪ್ಲಾನೋಸ್ಪೋರ್ಸ್ ಆ್ಯಂಡ್ ಎಪ್ಲಾನೋಸ್ಪೋರ್ಸ್. ಪ್ಲಾನೋಸ್ಪೋರ್ಸ್ ಅಂತ ಹೇಳಿದರೆ ಮೋಟೈಲ್ ಸ್ಪೋರ್ಸ್, ಮೂಮೆಂಟ್ ಇರುವಂತಹ ಸ್ಪೋರ್ಸ್. ಎಪ್ಲಾನೋಸ್ಪೋರ್ಸ್ ಅಂತ ಹೇಳಿದರೆ ನಾನ್ ಮೋಟೈಲ್, ಅದು ಮೂವ್ ಆಗೋದಿಲ್ಲ. ಸೊ ಈ ಥರದಲ್ಲಿ ದೇ ಪ್ರೊಡ್ಯೂಸ್ ಡಿಫರೆಂಟ್ ಟೈಪ್ಸ್ ಆಫ್ ಸ್ಪೋರ್ಸ್, ಬಟ್ ವೆರಿ ಕಾಮನ್ ಸ್ಪೋರ್ಸ್ ಆರ್ zoospores. As the name suggests, zoo refer to animals. So zoospores are actually motile spores. Motile ಅಂತ ಹೇಳಿದ್ರೆ ಏನು? They can move from one place to another place. ಅವುಗಳು ಸ್ವಿಮ್ ಮಾಡ್ಬೋದು ನೀರಲ್ಲಿ, motile. So motile spores. For motility, they possess the organs called flagella. ಸೊ ಅವುಗಳಿಗೆ ನಮಗೆ ಕಾಲುಗಳು ಹೇಗೆ ಉಂಟು ಮೂಮೆಂಟಿಗೆ, ಅದೇ ರೀತಿ ದೇ ಪೊಸೆಸ್ ಫ್ಲಾಜೆಲ್ಲಾ ಫಾರ್ ದೇರ್ ಲೋಕೊಮೋಷನ್ ಆರ್ ಫಾರ್ ದ ಮೂಮೆಂಟ್. ದಟ್ಸ್ ವೈ zoospores ಆರ್ motile flagellated spores. When they after germination they give rise to new thallus. ಇವುಗಳು ಮೊಳಕೆ ಹೊಡಿತವೆ. ಲಿಬರೇಟ್ ಆದ ಮೇಲೆ ಮೊಳಕೆ ಹೊಡೆದು ಈ zoospores ಏನಾಗ್ತವೆ? ದೇ ಜರ್ಮಿನೇಟ್ ಆ್ಯಂಡ್ form new plant body or the thallus. Okay, next, sexual reproduction. Third type is sexual reproduction. See, sexual reproduction can occur only by fusion of gametes. ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಗ್ಯಾಮಿಟ್ಸ್ ಅಂತ ಹೇಳಿ ಪ್ರೊಡ್ಯೂಸ್ ಆಗಬೇಕು. ಸೊ ದೇರ್ ಈಸ್ ಫ್ಯೂಷನ್ ಆಫ್ ಗ್ಯಾಮಿಟ್ಸ್. ಇನ್ ಆಲ್ಗೆ ದೇ ಪ್ರೊಡ್ಯೂಸ್ ಡಿಫರೆಂಟ್ ಗ್ರೂಪ್ಸ್, ನಾಟ್ ಇನ್ ಸಿಂಗಲ್ ಗ್ರೂಪ್, ಇನ್ ಡಿಫರೆಂಟ್ ಗ್ರೂಪ್ಸ್ ವಿ ಕ್ಯಾನ್ ಸಿ ಡಿಫರೆಂಟ್ ಟೈಪ್ಸ್ ಆಫ್ ಗ್ಯಾಮಿಟ್ಸ್. ಎಕ್ಸೆಪ್ಷನ್ ಉಂಟು ಅದರಲ್ಲಿ ಕೂಡ. ಕ್ಲಾಮಿಡೋಮೋನಸ್ ಕ್ಯಾನ್ ಪ್ರೊಡ್ಯೂಸ್ more than one type, but ಇಲ್ಲಿ most of the algae produce 3 types of gametes: isogamous, anisogamous and oogamous. Isogametes, anisogametes, oogametes ಅಂತ ಹೇಳ್ಬೋದು. 3 types of gametes. The process is called isogamous, anisogamous and oogamous. So let us see what is that. First one, isogamous. ಐಸೋಗ್ಯಾಮಸ್ ಅಂದರೆ ಐಸೋ ಅಂತ ಹೇಳಿದರೆ ಸಿಮಿಲರ್, ಗ್ಯಾಮಸ್ ಅಂತ ಹೇಳಿದರೆ ಗ್ಯಾಮಿಟ್ಸ್. ಸೊ ವಾಟ್ ಆರ್ ದೀಸ್ ಗ್ಯಾಮಿಟ್ಸ್? ಈಗ ಸೆಕ್ಷುವಲ್ ರಿಪ್ರೊಡಕ್ಷನಿಗೆ ಬರುವಾಗ ಅಲ್ಲಿ 2 ಥರದ ಗ್ಯಾಮಿಟ್ಸ್ ಇರ್ತದೆ. ಆ ಗ್ಯಾಮಿಟ್ಸ್ ಏನಾಗ್ತದೆ?
ಅದು ಫ್ಯೂಸ್ ಆಗ್ತದೆ. ಫ್ಯೂಸ್ ಆದ ಮೇಲೆ ಇನ್ನೊಂದು ಸೆಲ್ ಫಾರ್ಮ್ ಆಗ್ತದೆ. ಫಸ್ಟ್ ಸೆಲ್ ಅದು, ಅದರಿಂದ ಆರ್ಗ್ಯಾನಿಸಮ್ ಡೆವಲಪ್ ಆಗುವಂಥದ್ದು. ಸೊ 2 gametes ವಿಲ್ ಫ್ಯೂಸ್ ಆ್ಯಂಡ್ ಫಾರ್ಮ್ ದ ಝೈಗೋಟ್. ದಿಸ್ ಈಸ್ ದ ನಾರ್ಮಲ್ ಪ್ರೋಸೆಸ್ ಬಿಹೈಂಡ್ ದ ಸೆಕ್ಷುವಲ್ ರಿಪ್ರೊಡಕ್ಷನ್. ಅದರಲ್ಲಿ ಐಸೋಗ್ಯಾಮಿಟ್ಸಲ್ಲಿ, ಈ ಐಸೋಗ್ಯಾಮಸ್ ಕಂಡೀಷನಲ್ಲಿ ಏನಾಗ್ತದೆ, ಫ್ಯೂಷನ್ ಬಿಟ್ವೀನ್ ದ ಸಿಮಿಲರ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮಿಟ್ಸ್ ಟೇಕ್ಸ್ ಪ್ಲೇಸ್. ಸೊ ಇಲ್ಲಿ ಒಂದು ಗ್ಯಾಮಿಟ್ ಮೇಲ್ ಮತ್ತು ಇನ್ನೊಂದು ಗ್ಯಾಮಿಟ್ ಫೀಮೇಲ್. So male gamete will fuse with the female gamete which are similar. ಅದು ಸಿಮಿಲರ್ ಇನ್ ಸೈಜ್, ನೋಡಲಿಕ್ಕೆ ಒಂದೇ ಸೈಜಲ್ಲಿ ಇರ್ತದೆ. ದೀಸ್ ಗ್ಯಾಮಿಟ್ಸ್ ಕ್ಯಾನ್ ಬಿ ಫ್ಲಾಜೆಲ್ಲೇಟೆಡ್ ಆಸ್ ಇನ್ ದ ಕೇಸ್ ಆಫ್ ಯೂಲೋಥ್ರಿಕ್ಸ್ ಆ್ಯಂಡ್ ನಾನ್ ಫ್ಲಾಜೆಲ್ಲೇಟೆಡ್ ಇನ್ ದ ಕೇಸ್ ಆಫ್ ಸ್ಪೈರೋಗೈರಾ. ಈಗ ನೀವಿಲ್ಲಿ ನೋಡಿ, ದೇ ಆರ್ ಐಸೋಗ್ಯಾಮಿಟ್ಸ್. 2 ಗ್ಯಾಮಿಟ್ ಕೂಡ ಸೇಮ್ ಫ್ಯೂಸ್ ಆಗಿದೆ, ಫ್ಯೂಸ್ ಆದ ಮೇಲೆ ಝೈಗೋಟ್ ಆಗಿದೆ. ಸೊ ದಿಸ್ ಟೈಪ್ ಆಫ್ ಗ್ಯಾಮಿಟ್ಸ್ ಆರ್ ಫ್ಲಾಜೆಲ್ಲೇಟೆಡ್ ಹಿಯರ್. ಇದರಲ್ಲಿ ಫಸ್ಟ್ ಕ್ಯಾಟಗರಿ ಫ್ಲಾಜೆಲ್ಲೇಟೆಡ್ motile gametes, example Eulothrix. But in the second case, isogametes say same size but they are non-flagellated. Male gamete, female gamete ಎರಡರಲ್ಲಿ ಕೂಡ ಫ್ಲಾಜೆಲ್ಲ ಇಲ್ಲ, ಲೋಕೋಮೋಟ್ರಿ ಸ್ಟ್ರಕ್ಚರ್ ಇಲ್ಲ, ಹಾಗಾಗಿ ಅವುಗಳು they cannot move from one place to another place. Example is Spirogyra. So isogamous is fusion between similar gametes, fusion between gametes of the same size. In that there are 2 types, as I said, flagellated, example Eulothrix, non-flagellated isogamous, example Spirogyra. Next, anisogamous. Second one is anisogamous. It is the process of fusion of dissimilar gametes. Aniso means dissimilar. Fusion of dissimilar gametes. ಡಿಸಿಮಿಲರ್ ಅಂದರೆ ಬೇರೆ ಬೇರೆ ರೀತಿ ಇರುವುದು. ಮೇಲ್ ಮತ್ತು ಫೀಮೇಲ್ ಗ್ಯಾಮಿಟ್ಸ್ ಬೇರೆ ಥರ ಇರ್ತದೆ, ಸೈಜ್ ಡಿಫರೆನ್ಸ್ ಇರ್ತದೆ, ಒಂದು ದೊಡ್ಡದು ಒಂದು ಸಣ್ಣದು. ಅದು ಮೇಲ್ ಗ್ಯಾಮಿಟ್ ದೊಡ್ಡದಿರ್ಬೋದು ಅಥವಾ ಫೀಮೇಲ್ ಗ್ಯಾಮಿಟ್ ದೊಡ್ಡದಿರ್ಬೋದು, ಆ ಥರದ ಡಿಫರೆನ್ಸ್. ಗ್ಯಾಮಿಟ್ಸ್ ಬೇರೆ ಬೇರೆ ಸೈಜ್ ಇದ್ದು ಫ್ಯೂಸ್ ಆದರೆ ಅದನ್ನು ಅನೈಸೋಗ್ಯಾಮಸ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಕ್ಲಾಮಿಡೋಮೋನಸ್. ಇಲ್ಲಿ ಕ್ಲಾಮಿಡೋಮೋನಸ್ ಈಸ್ ಒನ್ ಆಫ್ ದ ಎಕ್ಸಾಂಪಲ್. ಇನ್ ದ ಸೇಮ್ ವೇ ನೆಕ್ಸ್ಟ್ ಒನ್ ಈಸ್ oogamous type. Oogamous type. Oogamous is fusion between one large non-motile or static female gamete with another one which is smaller motile male gamete. So with oogamous there will be fusion of large female gamete, larger female gamete with the smaller male gamete. This is female and male. You can see the difference. It is a large without any flagella, so it is non-motile and large. This one is male. I'm sorry, this one is male. It is smaller in size but it is motile because it is provided with ಫ್ಲಾಜೆಲ್ಲ. ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತದೆ, ಯಾಕಂದರೆ ಅದಕ್ಕೆ ಫ್ಲಾಜೆಲ್ಲ ಉಂಟು. ಸೊ ದೀಸ್ ಆರ್ 3 types ಆಫ್ ರಿಪ್ರೊಡಕ್ಷನ್ ಅಂಡರ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಫಸ್ಟ್ ಒನ್ ವಾಸ್ ಐಸೋಗ್ಯಾಮಸ್, ಫ್ಯೂಷನ್ ಆಫ್ ಗ್ಯಾಮಿಟ್ಸ್ ಆಫ್ ಸಿಮಿಲರ್ ಸೈಜ್. ಅನೈಸೋಗ್ಯಾಮಸ್ ಈಸ್ ಫ್ಯೂಷನ್ ಆಫ್ dissimilar gametes. Oogamous is fusion of large non-motile female gamete with the small motile male gamete. Different examples for reproduction. So this one is vegetative reproduction. Single plant body has divided into 2. These 2 fragments will develop into new thallus by the process of regeneration. And here you can see the different types of spores. Illi these are zoospores. They can move from one place to another place. You can see the flagella, and this is actually fusion of gametes. Idu sexual reproduction. Alli you can see isogamous type. Okay, next. So by this we have finished the general characters of algae. We will see economic values.
ಎಕನಾಮಿಕ್ ವ್ಯಾಲ್ಯೂಸ್ ಆಫ್ ಆಲ್ಗೆ. ಎಕನಾಮಿಕ್ ವ್ಯಾಲ್ಯೂಸ್ ಆರ್ ನಥಿಂಗ್ ಬಟ್ ಯೂಸಸ್ ಆರ್ ಬೆನಿಫಿಟ್ಸ್. ಸೊ ಆಲ್ಗೆಗಳು ಗಿಡಗಳು, ಹಾಗಾಗಿ ಗಿಡಗಳಿಂದ ನಮಗೆ ತುಂಬ ಯೂಸಸ್ ಇದೆ. ಗಿಡಗಳಿಲ್ಲದೆ ನಾವು ಈ ಪರಿಸರದಲ್ಲಿ ಬದುಕುವ ಹಾಗೆ ಇಲ್ಲ. ಹಾಗಾಗಿ ವ್ಯಾಲ್ಯೂಸ್ ಅಂತ ಹೇಳುವಾಗ ವಿ ಕ್ಯಾನ್ ಕನ್ಸಿಡರ್ ಸಮ್ ಆಫ್ ದ ಮೇಜರ್ ವ್ಯಾಲ್ಯೂಸ್ ಆರ್ ಯೂಸಸ್ ಆಸ್ ಎಕೋಲಾಜಿಕಲ್ ವ್ಯಾಲ್ಯೂಸ್. ಮೇಜರ್ ವ್ಯಾಲ್ಯೂಸ್ ಅನ್ನು ನಾವು ಇಕೋಲಾಜಿಕಲ್ ವ್ಯಾಲ್ಯೂಸ್ ಅಂತ ಹೇಳಿ ತಗೊಳ್ಬೋದು. ಇಕೋಲಾಜಿಕಲ್ ಅಂತ ಹೇಳಿದ್ರೆ ಏನು? ಆಲ್ ಸರ್ವಿಸಸ್ ರೆಂಡರ್ಡ್ ಬೈ ದೀಸ್ ಆಲ್ಗೆ ಟು ದ ಇಕೋಸಿಸ್ಟಮ್. ಈ ಇಕೋಸಿಸ್ಟಮಿನ ಫಂಕ್ಷನಿಗೆ ಅದು ಹೇಗೆ ಹೆಲ್ಪ್ ಮಾಡ್ತದೆ, ಈ ಭೂಮಿಯ ವರ್ಕಿಂಗಿಗೆ ಹೇಗೆ ಅದು ಹೆಲ್ಪ್ ಮಾಡ್ತದೆ ಅಂತ ಹೇಳಿದರೆ ಅದನ್ನು ನಾವು ಇಕೋಲಾಜಿಕಲ್ ವ್ಯಾಲ್ಯೂಸ್ ಅಂತ ಹೇಳಿ ಕರೀತೇವೆ. ಸೊ ಇನ್ ಇಕೋಲಾಜಿಕಲ್ ವ್ಯಾಲ್ಯೂಸ್, ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಸಿ ದ importance of algae in photosynthesis. Photosynthesis. So photosynthesis, it is synthesis of food material using sun's radiating energy along with the carbon dioxide as well as water. So these are the raw materials for photosynthesis. ಇದನ್ನು ಉಪಯೋಗ ಮಾಡಿ ಎಲ್ಲ ಆಲ್ಗೆಗಳಂತ ಮಾತ್ರ ಅಲ್ಲ, all plants starting from the algae till angiosperms, ನಾವೆಲ್ಲ ಕ್ಲಾಸಿನ ಈ ಪ್ಲಾಂಟ್ಸ್ ಅನ್ನು ನೋಡ್ಬೋದು. ಅವುಗಳದು ಒಂದು ಕಾಮನ್ ಫೀಚರ್ ಅಂತ ಹೇಳಿದರೆ ಫೋಟೋಸಿಂಥೆಸಿಸ್. ಸೊ ಈ ಫೋಟೋಸಿಂಥೆಸಿಸ್ ಇಂದ ಏನು ಉಪಯೋಗ? ಬೇಸಿಕಲಿ ಪ್ಲಾಂಟ್ಸ್ ಪ್ರಿಪೇರ್ ದ ಫುಡ್, ದೇ ಪ್ರಿಪೇರ್ ಫುಡ್ ಆ್ಯಂಡ್ ಆಲ್ ಅದರ್ animals as well as all other heterotrophs, they are dependent on these plants for their food. ಹಾಗಾಗಿ ಒಂದು ಕಡೆ ಅದು ಆಹಾರವನ್ನು ರೆಡಿ ಮಾಡ್ತದೆ, ಎಲ್ಲ ಬೇರೆ ಆರ್ಗ್ಯಾನಿಸಮ್ಸ್ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ಆಹಾರಕ್ಕೋಸ್ಕರ. ಅದು ಡೈರೆಕ್ಟ್ ಆಗಿ ಡಿಪೆಂಡ್ ಆಗಿರ್ಬೋದು ಅಥವಾ ಇಂಡೈರೆಕ್ಟ್ ಡಿಪೆಂಡೆನ್ಸಿ ಕೂಡ ಇರ್ಬೋದು. ಸೊ ಆದರೆ ಈ ಫೋಟೋಸಿಂಥಸಿಸ್ ಇಂದ ಆಗುವಂಥ ಇನ್ನೊಂದು ಮುಖ್ಯ ಕೆಲಸ ಅಂತ ಹೇಳಿದರೆ ಇಟ್ ಈಸ್ ಆಕ್ಚುಲಿ ಸಿಂಥೆಸಿಸ್ ಆರ್ production of oxygen. During this process of photosynthesis, these algae, they consume carbon dioxide. ಈಗ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳುವಂಥದ್ದು ಒಂದು ಏನು ಗ್ಯಾಸ್ ವಿಚ್ ಇನ್ಕ್ರೀಸಸ್ ದ ಗ್ಲೋಬಲ್ ವಾರ್ಮಿಂಗ್, ಅಥವಾ ನಾವೇನು ಹೇಳ್ತೇವೆ ಇತ್ತೀಚೆಗಿನ ಡಿಸ್ಕಷನ್ ಮ್ಯಾಟರ್ ಏನು? ಕಾರ್ಬನ್ ಡೈಆಕ್ಸೈಡ್, ಈ ಸೈಕ್ಲೋನ್ಸ್, ಇನ್ನೊಂದು ಮತ್ತೊಂದು ಏನು ಈ ಎನ್ವೈರ್ಮೆಂಟಲ್ಲಿ ಆಗುವಂಥ ನ್ಯಾಚುರಲ್ ಕೆಲಾಮಿಟೀಸ್ ಏನಾಗ್ತಾ ಉಂಟು ಎಟ್ ಪ್ರೆಸೆಂಟ್, ಅದು ಮೇನ್ಲಿ ಬಿಕಾಸ್ ಆಫ್ ದ ಗ್ಲೋಬಲ್ ವಾರ್ಮಿಂಗ್ ಅಂತ ನಾವು ಕರಿತೇವೆ. ಹಾಗಾಗಿ ನಾವು ಅದರ ಬಗ್ಗೆ ಇಲ್ಲಿ ಸ್ವಲ್ಪ ಮಾತಾಡಬೇಕು. ಸೊ ಗ್ಲೋಬಲ್ ವಾರ್ಮಿಂಗ್ ಆಗುವಾಗ ಈಗ ನಾವು ಏನು ಮಾಡಿದ್ದೇವೆ, ನಮ್ಮ ಆ್ಯಕ್ಟಿವಿಟೀಸಿಂದ, ನಮ್ಮ ಡೇ ಟು ಡೇ ಆಕ್ಟಿವಿಟೀಸಿಂದ, ನಮ್ಮ ಅತಿಯಾಶೆಯಿಂದ ವಾಟ್ ವಿ ಹ್ಯಾವ್ ಡನ್ ಈಸ್ ವಿ ಹ್ಯಾವ್ ಲಿಬರೇಟೆಡ್ ಆರ್ ರಿಲೀಸ್ಡ್ ಲಾರ್ಜ್ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಟು ದಿಸ್ ನೇಚರ್. ಈ ನೇಚರಿಗೆ ಇದನ್ನು ನಾವು ಒಟ್ಟಾರೆ ಲಿಮಿಟ್ಲೆಸ್, ಅದನ್ನು ಕಂಟ್ರೋಲಲ್ಲಿ ಇಡದೆ ಅದನ್ನು ನಾವು ನೇಚರಿಗೆ ರಿಲೀಸ್ ಮಾಡಿದ್ದೇವೆ. ಹಾಗಾಗಿ ಈ ಕಾರ್ಬನ್ ಡೈಆಕ್ಸೈಡ್ ಏನು ಮಾಡ್ತಾ ಉಂಟು, ಈ ಅರ್ಥನ್ನು ಅದು ವಾರ್ಮ್ ಮಾಡ್ತಾ ಉಂಟು, ಬಿಸಿ ಮಾಡ್ತಾ ಉಂಟು. ನಿಮ್ಗೆಲ್ಲರಿಗೂ ಗೊತ್ತಿದೆ ಈ ಪೋಲಾರ್ ಐಸ್ ಅಂತ ಹೇಳ್ತೇವೆ, ಆರ್ಕಟಿಕ್ ರೀಜನ್ ಅಲ್ಲಿ, ಪೋಲಾರ್ ರೀಜನ್ ಅಲ್ಲಿ ದೇರ್ ಈಸ್ ಮೆಲ್ಟಿಂಗ್ ಆಫ್ ದ ಐಸ್ ಬಿಕಾಸ್ ಆಫ್ ದಿಸ್. ಇದರಿಂದಾಗಿ ಏನೆಲ್ಲ ಪ್ರಾಬ್ಲಮ್ ಆಗ್ತಾ ಉಂಟು, ದೇರ್ ಇಸ್ ಮೋರ್ ಇವಾಪರೇಷನ್ ಆಫ್ ವಾಟರ್ ಆ್ಯಂಡ್ ಮೋರ್ ಹೆವಿ ರೈನ್. ತುಂಬ ಬಿಸಿ ಆಗ್ತದೆ ಭೂಮಿ, ಜಾಸ್ತಿ ನೀರು ಆವಿ ಆಗ್ತದೆ, ಜಾಸ್ತಿ ನೀರು ಒಂದೇ ಸಲ ಮಳೆಯಾಗಿ ಕೆಳಗೆ ಬೀಳ್ತದೆ. ಹಾಗಾಗಿ ಇದು ನಮಗೆ ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಅತಿ ದೊಡ್ಡ ಪ್ರಾಬ್ಲಮ್ ಅಂತ ಅನಿಸಿಕೊಂಡಿದೆ. ಅದಕ್ಕೆ ಹ್ಯೂಮನ್ ಇದ್ದು ಏನು ಕಾಂಟ್ರಿಬ್ಯೂಷನ್ ಏನು, ಹ್ಯೂಮನ್ಸ್ ಮಾಡಿರುವಂಥದ್ದು ಒಂದೇ ಒಂದು, ವಿ ಆರ್ ದ ರೀಸನ್ಸ್ ಫಾರ್ ಮೇನ್ ರೀಸನ್, ಪ್ರೈಮರಿ ರೀಸನ್ಸ್ ಫಾರ್ ದ ಲಿಬರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಆದರೆ ಆಲ್ ಅದರ್ ಪ್ಲಾಂಟ್ಸ್ ಇನ್ಕ್ಲೂಡಿಂಗ್ ದಿಸ್ ಆಲ್ಗೆ, they actually purify the environment by absorbing carbon dioxide in their photosynthetic process. ಈ photosynthesis ಇಂದ ಏನು ಮಾಡ್ತವೆ ಅವುಗಳು, they are going to absorb large amount of carbon dioxide and liberate or release pure oxygen. ಇದು ಕಾರ್ಬನ್ ಡೈಆಕ್ಸೈಡ್ ಅನ್ನು ತಗೊಂಡು ನಮಗೆ ಉಪಯುಕ್ತವಾಗಿರುವ ಆಕ್ಸಿಜನ್ ಅನ್ನು ಲಿಬರೇಟ್ ಮಾಡ್ತಾ ಉಂಟು. ಆಲ್ ಅದರ್ organisms including plants and animals, they respire with the help of oxygen. ಸೊ ಈ ಆಕ್ಸಿಜನ್ ಅನ್ನ ಅದು ರಿಲೀಸ್ ಮಾಡುವಂಥದ್ದು ಒಂದು ಕಡೆ, ಆದರೆ ಈ ವೇಸ್ಟ್ ಅಥವಾ ನಾವೇನು ಹೇಳ್ತೀವಿ ವೇಸ್ಟ್ ಅಂತ ಹೇಳಿಕ್ಕೆ ಆಗೋದಿಲ್ಲ, ಬಟ್ ಇಟ್ ಈಸ್ ದ ಮೋರ್
ಪ್ರಾಬ್ಲಮ್ಯಾಟಿಕ್ ಗ್ಯಾಸ್ ಅದನ್ನು ಅದು ಈ ನೇಚರಿಂದ ತೆಗೀತದೆ. ಹಾಗಾಗಿ ಆಲ್ಗೆ ನೋಡುವಾಗ ಸಿಂಪಲ್ ಫಾರ್ಮ್ ಆಫ್ ಲೈಫ್, ಆದರೆ ದೇ ಫಾರ್ಮ್ ವೆರಿ ಲಾರ್ಜ್ ಎಕ್ಸ್ಟೆನ್ಸಿವ್ ಫಾರೆಸ್ಟ್ ಲೈಕ್ ಬಾಡೀಸ್ ಇನ್ ದ ಸೀ ವಾಟರ್ ಸಿಸ್ಟಮ್ ಆ್ಯಂಡ್ ದೇ ಎಬ್ಸಾರ್ಬ್ ಆ್ಯಕ್ಚುಲಿ 50% ಆಫ್ ದ ಟೋಟಲ್ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ಡ್ ಇನ್ ದ ನೇಚರ್. 50%ನಷ್ಟನ್ನು ಅವುಗಳು ಎಬ್ಸಾರ್ಬ್ ಮಾಡಿಕೊಳ್ತೇವೆ ಈ ಕ್ರಿಯೆಯಲ್ಲಿ, ಮತ್ತೆ ಅವುಗಳು ಆಕ್ಸಿಜನ್ ಅನ್ನು ಲಿಬರೇಟ್ ಮಾಡಿರುವಂಥದ್ದು. ಸೊ ಇಟ್ ಈಸ್ ಪ್ರೈಸ್ಲೆಸ್ ಕಾಂಟ್ರಿಬ್ಯೂಷನ್. ಇದಕ್ಕೆ ನಾವು ಬೆಲೆ ಕಟ್ಟಲಿಕ್ಕಾಗುವುದಿಲ್ಲ. ಇದು ಪ್ರೈಸ್ಲೆಸ್ ಕಾಂಟ್ರಿಬ್ಯೂಷನ್ ನೇಚರಿಗೆ ಅವುಗಳು ಮಾಡಿರುವಂಥದ್ದು. ಹಾಗಾಗಿ ಬೀಯಿಂಗ್ ಫೋಟೋಸಿಂಥೆಟಿಕ್ ಇದಷ್ಟೇ ಅಲ್ಲ, ಬೀಯಿಂಗ್ ಫೋಟೋಸಿಂಥೆಟಿಕ್ ದೇ ಇನ್ಕ್ರೀಸ್ ಆಕ್ಸಿಜನ್ ಲೆವೆಲ್ ಇನ್ ದೇರ್ ಇಮಿಡಿಯೇಟ್ ಎನ್ವೈರ್ಮೆಂಟ್. ಮಕ್ಕಳೇ, ಇಲ್ಲಿ ನೀವು ನೋಡಬೇಕಾದದ್ದು ಏನಂತ ಹೇಳಿದ್ರೆ ಇಮಿಡಿಯೇಟ್ ಎನ್ವೈರ್ಮೆಂಟ್ ಆಫ್ ದ ಆಲ್ಗೆ. ಇಮಿಡಿಯೇಟ್ ಎನ್ವೈರ್ಮೆಂಟ್ ಯಾವುದು? ಆಲ್ಗೆಗಳದ್ದು ಸರೌಂಡಿಂಗ್ ಎನ್ವೈರ್ಮೆಂಟ್ ಅದು ಇಟ್ ಈಸ್ ವಾಟರ್. ಮುಖ್ಯವಾಗಿ ನೀರಿನಲ್ಲಿ ನಿಮಗೆಲ್ಲ ಗೊತ್ತಿದೆ, ಯು ಆರ್ ರೆಸ್ಪೈರಿಂಗ್ ಆಕ್ಸಿಜನ್ ಫ್ರಮ್ ದ ಎನ್ವೈರ್ಮೆಂಟ್, ಬಟ್ ದೀಸ್ ಆಲ್ಗೆ ಆರ್ ಗೋಯಿಂಗ್ ಟು ಲಿಬರೇಟ್ ಆಕ್ಸಿಜನ್ ಇನ್ ದ ವಾಟರ್, ಮೇನ್ಲಿ ಇನ್ ಟು ದ ವಾಟರ್. ಸ್ವಲ್ಪ ಏರಿಗೆ ಕೂಡ ಬರ್ತದೆ, ಜಾಸ್ತಿ ಲಿಬರೇಟ್ ಆಗುವಂಥದ್ದು ನೀರಿಗೆ. ಸೊ ಈ ನೀರಿಗೆ ಅದು ಅದರ ಇಮಿಡಿಯೇಟ್ ಎನ್ವೈರ್ಮೆಂಟ್. ಬೀಯಿಂಗ್ ಎಕ್ವಾಟಿಕ್ ಪ್ಲಾಂಟ್ಸ್ ದೇ ಲಿಬರೇಟ್ ಆಕ್ಸಿಜನ್ ಇನ್ ಟು ದೇಯರ್ ಇಮಿಡಿಯೇಟ್ ಎನ್ವೈರ್ಮೆಂಟ್, ದಟ್ ಈಸ್ ವಾಟರ್. ಸೊ ಈ ನೀರಿಗೆ ಆಕ್ಸಿಜನ್ ಅನ್ನು ಲಿಬರೇಟ್ ಮಾಡೋದ್ರಿಂದ ಏನು ಬೆನಿಫಿಟ್? ಯಾರಿಗೆ ಬೆನಿಫಿಟ್ ಆಗ್ತದೆ ಇಲ್ಲಿ? ಆಲ್ ಎಕ್ವಾಟಿಕ್ ಆರ್ಗ್ಯಾನಿಸಮ್ಸ್ ಆರ್ ಬೆನಿಫಿಟೆಡ್. ಸಮುದ್ರ ಆದರೆ ಅಲ್ಲಿ ಸಣ್ಣ ಫಿಶಸ್ ಇರ್ತದೆ, ದೊಡ್ಡ ಫಿಶಸ್ ಇರ್ತದೆ, ಇನ್ವರ್ಟಿಬ್ರೇಟ್ಸ್, ಬೇರೆ ಬೇರೆ ಥರದ ಜೀವಿಗಳು, ತುಂಬ ಜೀವಿಗಳು ಅದರಲ್ಲಿ ಉಂಟು. ನೀವು ನಿಮ್ಮ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಕಲಿತೀರಿ. ಆಲ್ ದೀಸ್ ಆರ್ಗ್ಯಾನಿಸಮ್ಸ್ ಆರ್ ಗೆಟಿಂಗ್ benefits from the algae. So they get oxygen which is dissolved in the water. ಅವುಗಳಿಗೆ ಗಾಳಿಯಿಂದ ಆಕ್ಸಿಜನ್ ಅನ್ನು ಎಬ್ಸಾರ್ಬ್ ಮಾಡಿಕೊಳ್ಳುವ ಕೆಪಾಸಿಟಿ ಇಲ್ಲ ಎಕ್ವಾಟಿಕ್ ಆರ್ಗ್ಯಾನಿಸಮ್ಸ್ಗೆ ಹೆಚ್ಚಿನದಕ್ಕೆ. ಅವುಗಳು ನೀರಿನಲ್ಲಿ ಕರಗಿರುವ ಆಕ್ಸಿಜನ್ ಅನ್ನು ಮಾತ್ರ ಉಪಯೋಗ ಮಾಡಲಿಕ್ಕೆ ಅವುಗಳಿಗೆ ಹೆಚ್ಚು ಶಕ್ತಿ ಇದೆ. ಹಾಗಾಗಿ ಆಲ್ ಆಫ್ ದೆಮ್ ಆರ್ ಬೆನಿಫಿಟೆಡ್ ಬೈ ದ oxygen which is liberated into the water or immediate environment by the algae. So that is one of the most important economic value of the algae. Okay, ಅದಕ್ಕೆ ಸಂಬಂಧಿಸಿದಂತೆ third character, they are primary producers of energy rich compounds which form the basis of food cycles for all the aquatic organisms. They are primary producers. ಈ ಟರ್ಮ್ ನಿಮಗೆ ಹೊಸ್ತು, ಪ್ರೈಮರಿ ಪ್ರೊಡ್ಯೂಸರ್ಸ್. ಬಟ್ you might have heard about the word producer. Producers are the organisms or plants which produce their own food materials. ನಾವು ಫೋಟೋಸಿಂಥಸಿಸ್ ಅಂತ ಹೇಳಿದ್ದೇವೆ, ಅವುಗಳದೇ ಆದ ಫುಡ್ ಅನ್ನು ಪ್ರೊಡ್ಯೂಸ್ ಮಾಡ್ತವೆ. ಸೊ ಇಲ್ಲಿ ನಾವು ಮೊದಲೇ ಹೇಳಿದ ಹಾಗೆ ಸನ್ಲೈಟ್ ಅಲ್ಲಿ ಫೋಟಾನ್ಸ್ ಅಂತ ಇರ್ತದೆ, ಎನರ್ಜಿ ರಿಚ್ ಕಾಂಪೊನೆಂಟ್ಸ್ ಕಾಲ್ಡ್ ಫೋಟಾನ್ಸ್. ಅದನ್ನು ಏನು ಮೊದಲ ಬಾರಿಗೆ ಉಪಯೋಗ ಮಾಡುವಂಥದ್ದು, ಮೊದಲ ಬಾರಿಗೆ ಫಿಕ್ಸ್ ಮಾಡುವ ಕೆಪಾಸಿಟಿ ಇರುವಂಥದ್ದು ಈ ಪ್ಲಾಂಟ್ಸಿಗೆ ಮಾತ್ರ. ದೇರ್ ಆರ್ ನೋ ಅದರ್ ಆರ್ಗ್ಯಾನಿಸಮ್ಸ್ ವಿಚ್ ಕ್ಯಾನ್ ಎಬ್ಸಾರ್ಬ್ ದ ಸನ್ಸ್ ಎನರ್ಜಿ. ಈ ಇಕೋಸಿಸ್ಟಮ್ ಅಲ್ಲಿ ಈಚ್ ಅಂಡ್ ಎವ್ರಿ ಆರ್ಗ್ಯಾನಿಸಮ್ ಈಸ್ ಪ್ಲೇಯಿಂಗ್ ದ ರೋಲ್ ಆಫ್ ಫಿಕ್ಸಿಂಗ್ ದ ಎನರ್ಜಿ. ನಾವು ಯಾಕೆ ಹುಟ್ಟಿ ಬಂದಿದ್ದೇವೆ? ಎಷ್ಟೋ ಸಲ ನಮಗೆ ಅನಿಸ್ತದೆ ನಾವು ಹುಟ್ಟಬೇಕು ಮತ್ತೆ ಸಾಯಬೇಕು. ಸೊ ಯಾಕೆ ನಾವು ಹುಟ್ಟಿದ್ದೇವೆ ಅಂತ ಹೇಳಿದರೆ, ದ ಮೇನ್ ರೀಸನ್ ಫಾರ್ ಬೀಯಿಂಗ್ ಬೋರ್ನ್ ಆನ್ ದಿಸ್ ಅರ್ತ್ ಈಸ್ ಟು ಕಂಟಿನ್ಯೂ ದ ಎನರ್ಜಿ ಸರ್ಕ್ಯುಲೇಷನ್. ನಾವೇನು ಮಾಡ್ತೇವೆ, ಈ ಇಕೋಸಿಸ್ಟಮ್ ಅಲ್ಲಿ ಎನರ್ಜಿಯನ್ನು ನಾವು ಒಂದು ಆರ್ಗ್ಯಾನಿಸಮ್ ಇಂದ ಒಂದು ಟ್ರೋಪಿಕ್ ಲೆವೆಲಿಂದ ಇನ್ನೊಂದು ಟ್ರೋಪಿಕ್ ಲೆವೆಲ್ಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ವಿ ಆರ್ ದ ರಿಕ್ವೈರ್ಮೆಂಟ್. ಹಾಗಾಗಿ ಎನರ್ಜಿ ಫಿಕ್ಸ್ ಮಾಡಿದಂಥದ್ದನ್ನು ನಾವು ಮುಂದೆ ಕೊಂಡೋಗ್ಬೇಕಾದ್ರೆ ಈ ಆಹಾರ ಸರಪಳಿಯಲ್ಲಿ ನಮ್ಮ ರಿಕ್ವೈರ್ಮೆಂಟ್ ಇದೆ. ಹಾಗಾಗಿ ನಾವು ಹುಟ್ಟಿದ್ದೇನಕ್ಕೆ ಅಂತ ಕೇಳಿದರೆ ನೀವು ವಿಜ್ಞಾನಿಗಳು ಹೇಳುವ ಆನ್ಸರ್ ಇದು. ಬಿಕಾಸ್ ವಿ ಆಲ್ form a important component of the food chain where we are going to transfer the energy from one level to another level. So ಇಷ್ಟು ಹೇಳುವಾಗ ನಿಮಗೆ ಅಲ್ಲಿ ಆ ಫುಡ್ ಚೈನ್ ಅಂದರೆ ಏನು? ಆಕ್ಚುಲಿ ಫುಡ್ ಚೈನ್ ಅಂತ ಹೇಳಿದರೆ ದೇರ್ ಆರ್ ಲಾರ್ಜ್ ನಂಬರ್ ಆಫ್ ಎಕ್ವಾಟಿಕ್ ಆಲ್ಗೆ ದೇ ಫಾರ್ಮ್. ಆಲ್ಗೆ ಮಾತ್ರ ಅಲ್ಲ, ಬೇರೆ ಪ್ಲಾಂಟ್ಸ್ ಕೂಡ
ಅವುಗಳೇನು ಮಾಡ್ತವೆ, ಈ ಫುಡ್ ಚೈನ್ ಅಂತ, ಆಹಾರದ ಸರಪಳಿ ಅಂತ ಏನು ಹೇಳ್ತೇವೆ, ವ್ಯಾರ್ ದೇ ಪ್ಲೇ ಫಾಸ್ಟ್ ರೋಲ್. ಯಾಕಂತ ಹೇಳಿದ್ರೆ ಯಾವ ಪ್ರಾಣಿಗೆ ಕೂಡ ಶಕ್ತಿಯನ್ನು, ಸೂರ್ಯನ ಶಕ್ತಿಯನ್ನು ಏನು ಆಹಾರವಾಗಿ ಕನ್ವರ್ಟ್ ಮಾಡುವ ಶಕ್ತಿ ಇಲ್ಲ. ಸೊ ಆಹಾರದಲ್ಲಿ ಎನರ್ಜಿ ಇರ್ತದೆ. ಸೊ ಇಲ್ಲಿ ಪ್ಲಾಂಟ್ಸ್ ಆರ್ ದ ಆಲ್ಗೆ ದೇ ರಿಮೇನ್ ಎಟ್ ದ ಫಸ್ಟ್ ಲೆವೆಲ್ ಆಫ್ ದ ಫುಡ್ ಚೈನ್ ಆ್ಯಂಡ್ ದೇ ಆಕ್ಟ್ ಆಸ್ ಫುಡ್ ಫಾರ್ ಅದರ್ ಆರ್ಗ್ಯಾನಿಸಮ್ಸ್. ನೀರಲ್ಲಿ ಆದರೆ ಆಲ್ಗೆಯನ್ನು ಸಣ್ಣ ಮೀನುಗಳು ತಿನ್ಬೋದು, ಸ್ಮಾಲ್ ಫಿಶಸ್. ಸೊ ಸ್ಮಾಲ್ ಫಿಶಸ್ ದೇ ಈಟ್ ದ ಆಲ್ಗೆ ಡೈರೆಕ್ಟ್ಲಿ. ಈಗ ಇದನ್ನು ಆಲ್ಗೆಯನ್ನು ಹರ್ಬಿವೋರಸ್ ಎನಿಮಲ್ಸ್ ಏನು ಮಾಡ್ತವೆ, ಆಲ್ಗೆಯನ್ನು ತಿಂತವೆ ಡೈರೆಕ್ಟ್ ಆಗಿ. ಆದರೆ ಈ ಸೆಕೆಂಡ್ ಲಾರ್ಜ್ ಫಿಶಸ್ ಏನೋ ಮಾಡ್ತವೆ ಅಂತ ಹೇಳಿದರೆ ಈ ಸಣ್ಣ ಮೀನುಗಳನ್ನು ತಿಂತವೆ. ಇದೊಂದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ಇಲ್ಲಿ ಬೇರೆ ಬೇರೆ ಅನಿಮಲ್ಸ್, ತುಂಬ ಅನಿಮಲ್ಸ್ ಈ ಗ್ರೂಪ್ಸಲ್ಲಿ ಬರ್ತವೆ. ಆಲ್ಗೆಗಳ ಜೊತೆಗೆ ಬೇರೆ ಪ್ಲಾಂಟ್ಸ್ ಕೂಡ ಬರ್ತವೆ. ದೇ ಆರ್ ಆಟೋಟ್ರೋಪಿಕ್ ಆರ್ ಫೋಟೋ ಆಟೋಟ್ರೋಪಿಕ್. ಸಣ್ಣ ಮೀನುಗಳು ತಿಂತದೆ. ದೇ ಆರ್ ಈಟನ್ ಅಪ್ ಬೈ ದ ಲಾರ್ಜರ್ ಫಿಶಸ್. ಲಾರ್ಜರ್ ಫಿಶಸ್ ವಿಲ್ ಬಿ ಈಟನ್ ಅಪ್ ಬೈ ಸ್ಟಿಲ್ ಲಾರ್ಜರ್ ಫಿಶಸ್. ಅಥವಾ ಸಮುದ್ರ ಆದರೆ ಅಲ್ಲಿ ಏನಿರ್ತದೆ, ವೇಲ್ಸ್ ಅಂಥದ್ದೆಲ್ಲ ದೊಡ್ಡ ದೊಡ್ಡ ಮ್ಯಾಮಲ್ಸ್ ಕೂಡ ಅದನ್ನು ತಿಂತವೆ. ಹಾಗಾಗಿ ಆಲ್ಗೆ ಫಾರ್ಮ್ಸ್ the first level. It is the first level of organisms which are called primary producers. ಮೊದಲ ಬಾರಿಗೆ ಪ್ರೊಡ್ಯೂಸ್ ಮಾಡುವಂಥದ್ದು. ಮತ್ತೆ ಇದು ಡೈರೆಕ್ಟ್ ಆಗಿ ಇದನ್ನು ತಿಂತದೆ. ಮತ್ತು ಈ ಆರ್ಗ್ಯಾನಿಸಮ್ಸ್ ಕೂಡ ಇದನ್ನು ತಿನ್ನುವಾಗ ಏನಾಗಿರ್ತದೆ, ಇದು ಪ್ರಿಪೇರ್ ಮಾಡಿದ ಆಹಾರವೇ ಇವುಗಳಲ್ಲಿ ಕೂಡ ಸ್ವಲ್ಪ ಚೇಂಜಸ್ ಆಗಿರುವಂಥದ್ದು, ಮಾಡಿಫೈ ಆಗಿರುವಂಥದ್ದು. ಆವಾಗ ಈ ಆರ್ಗ್ಯಾನಿಸಮ್ ಕೂಡ ಈ ಲಾರ್ಜರ್ ಆರ್ಗ್ಯಾನಿಸಮ್ಸ್ ಕೂಡ ಇಂಡೈರೆಕ್ಟ್ ಆಗಿ ಎಲ್ಲಿ ಡಿಪೆಂಡ್ ಆಗಿರ್ತದೆ, ದೇ ಆರ್ ಡಿಪೆಂಡಿಂಗ್ ಆನ್ ದ ಪ್ಲಾಂಟ್ಸ್ ಓನ್ಲಿ. ಹಾಗಾಗಿ ಪ್ರೈಮರಿ ಪ್ರೊಡ್ಯೂಸರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ವಿದೌಟ್ ಪ್ರೈಮರಿ ಪ್ರೊಡ್ಯೂಸರ್ಸ್ ನೋ ಅದರ್ ಆರ್ಗ್ಯಾನಿಸಮ್ಸ್ ಕ್ಯಾನ್ ಸರ್ವೈವ್. ಬೇರೆ ಆರ್ಗ್ಯಾನಿಸಮ್ಸ್ ಈ ಭೂಮಿಯಲ್ಲಿ ಹುಟ್ಟಲಿಕ್ಕೂ ಇಲ್ಲ, ಬದುಕಲಿಕ್ಕೂ ಆಗುದಿಲ್ಲ. ಹಾಗಾಗಿ ಪ್ಲಾಂಟ್ಸಿನ ಇಂಪಾರ್ಟೆನ್ಸ್ ಅನ್ನು ನಾವಿಲ್ಲಿ ಮೇಯ್ನ್ ಆಗಿ ರಿಯಲೈಸ್ ಮಾಡ್ಕೊಳ್ಬೇಕು. ವಿದೌಟ್ ಪ್ಲಾಂಟ್ಸ್ we cannot survive. That's why these algae play these three most important role. ಇದು ತುಂಬ ಮುಖ್ಯವಾದ ಒಂದು ರೋಲನ್ನು ಪ್ಲೇ ಮಾಡುವಂತಹ ಈ ಆರ್ಗ್ಯಾನಿಸಮ್ಸ್. ಮತ್ತೊಂದು ವಿಷಯ ಹೇಳಬೇಕಂದ್ರೆ ಇಲ್ಲಿ ಆಲ್ಗೆ ಅನ್ನುವಂಥದ್ದು ಓಲ್ಡನ್ ಡೇಸ್ ವಿ ಯೂಸ್ ಟು ನೆಗ್ಲೆಕ್ಟ್ ದೆಮ್ ಥಿಂಕಿಂಗ್ ದಟ್ ದೇ ಆರ್ ವೀಡ್ಸ್. ಅದನ್ನು ಮೊದಲು ನಾವು ಯೋಚನೆ ಮಾಡಿದ್ವೇನು, ಅದು ವೀಡ್ಸ್ ಅಂತ ಹೇಳಿಕೊಂಡು. ಆದರೆ ಈಗ ನಮಗೆ ಗೊತ್ತುಂಟು ದೇ ಆರ್ ದ ಇಂಪಾರ್ಟೆಂಟ್ ಪ್ಲಾಂಟ್ಸ್. ಬಿಕಾಸ್ ನಮ್ಮ ಕಾಡು ಬೆಟ್ಟಗಳಲ್ಲಿ, ಗುಡ್ಡಗಳಲ್ಲಿ ಇರುವಷ್ಟು ಗಿಡಗಳಿರುವಷ್ಟು ಸಾಮಾನ್ಯ ಈ ಸಮುದ್ರದಲ್ಲಿ ಕೂಡ ಅವುಗಳಿದ್ದಾವೆ. ಹಾಗಾಗಿ ಈ ರೋಲನ್ನು ಎಷ್ಟು ಎಫಿಷಿಯೆಂಟ್ ಆಗಿ ಮಾಡ್ತವೆ ಅಂತ ಹೇಳಿದರೆ, ನಾನು ಹೇಳಿದಾಗೆ ಇಟ್ ಈಸ್ 50% ಆಫ್ ದ ಕಾರ್ಬನ್ ಡೈಆಕ್ಸೈಡ್. ಅಂದರೆ ಯೋಚನೆ ಮಾಡಿ, ಅವುಗಳು ದೇ ಆರ್ ಕಾಂಪಿಟಿಂಗ್ ವಿತ್ ದ ಲ್ಯಾಂಡ್ ಪ್ಲಾಂಟ್ಸ್. ಲ್ಯಾಂಡ್ ಪ್ಲಾಂಟ್ಗಳೊಟ್ಟಿಗೆ ಕಾಂಪೀಟ್ ಮಾಡ್ತಾ ಇದ್ದಾವೆ. ಹಾಗಾಗಿ ಡೋಂಟ್ ಕಾಲ್ ದೆಮ್ ಆಸ್ ವೀಡ್ಸ್. Now we must call them as the most important components of the aquatic system which are helping other organisms survival. ನಾವು ಬದುಕಬೇಕು, ಬೇರೆಯವರನ್ನು ಬದುಕಲಿಕ್ಕೆ ಬಿಡಬೇಕು. ಇಲ್ಲಿ ಆ ಒಂದು ಕಾನ್ಸೆಪ್ಟ್ ಅನ್ನು ಸರಿಯಾಗಿ ನಿಭಾಯಿಸ್ತಾ ಇರುವಂಥವುಗಳಂತ ಹೇಳಿದ್ರೆ ಈ ಆಲ್ಗೆಗಳು ಅಥವಾ ಪ್ಲಾಂಟ್ಸ್. ಓಕೆ, ನೆಕ್ಸ್ಟ್, ಮೆನಿ ಸ್ಪೀಶೀಸ್ ಆಫ್ ಪೋರ್ಫೈರಾ, ಲ್ಯಾಮಿನೇರಿಯಾ ಆ್ಯಂಡ್ ಸಾರ್ಗ್ಯಾಸಮ್ are among 70 species of marine algae used as food. ಈಗಷ್ಟೇ ಹೇಳಿದೆ ನಾನು, ಆಲ್ಗೆಗಳನ್ನು ವೀಡ್ಸ್ ಅಂತ ಕರೆಯುವುದನ್ನು ಬಿಡಬೇಕು ನಾವು. ಯಾಕೆ? ದೇ ಆರ್ ನಾಟ್ ಆ್ಯಕ್ಚುಲಿ ವೇಸ್ಟ್ ಪ್ಲಾಂಟ್ಸ್, ದೇ ಆರ್ ಯೂಸ್ಫುಲ್ ಒನ್ಸ್. ಇತ್ತೀಚೆಗೆ ಜನರು ರಿಯಲೈಸ್ ಮಾಡ್ಕೊಂಡಿದ್ದಾರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಗ್ರೋ ದೀಸ್ ವೆಜಿಟೇಬಲ್ಸ್ ಆ್ಯಂಡ್ ಅದರ್ ಫುಡ್ ಕ್ರಾಪ್ಸ್ ಇನ್ ದ ಕಮರ್ಷಿಯಲ್ ಸ್ಕೇಲ್. ದಿನಕ್ಕೊಂದೊಂದು ಪ್ರಾಬ್ಲಮ್. ಫಾರ್ಮರ್ಸಿಗೆ ಒಂದು ದಿನ ಜೋರು ಫ್ಲಡ್ ಬರ್ತದೆ, ಇನ್ನೊಂದು ದಿನ ಜೋರು ಬಿಸಿಲಾಗ್ತದೆ, ಡ್ರಾಟ್ ಬರ್ತದೆ. ಇದೆಲ್ಲ ಪ್ರಾಬ್ಲಮ್ಸಿಗೆ ಇನ್ನು ಮುಂದಿನ ಫ್ಯೂಚರಲ್ಲಿ ನಮಗೆ ಇರುವಂಥ ಒಂದೇ ಒಂದು ಸೊಲ್ಯೂಷನ್, ಅದು ಇಟ್ ಈಸ್ ಓನ್ಲಿ ಒನ್ ಸೊಲ್ಯೂಷನ್, ದಟ್ ಈಸ್ ಕನ್ಸಂಪ್ಷನ್ ಆಫ್ ಆಲ್ಗೆ. ವಿ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ಈಟಿಂಗ್ ದ ಆಲ್ಗೆ. ನಾವು ಆಲ್ರೆಡಿ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ನಾವು ಸ್ವಲ್ಪ ಇಂಡಿಯನ್ಸ್ ಸ್ವಲ್ಪ ಹಿಂದೆ ಬೀಳ್ತೇವೆ ಇದರಲ್ಲಿ. ಬಿಕಾಸ್ ನಮ್ಮ ಮೈಂಡ್ ಸೆಟ್ ಏನಿರ್ತದೆ ಅಂತ ಹೇಳಿದರೆ, ವೀಡ್ ಅಂದರೆ ವೀಡ್, ಅದನ್ನು ತಿನ್ನಬಾರ್ದು, ನಾವು ತಿನ್ನಬೇಕೇನು ರೈಸ್ ಅಥವಾ ವೆಜಿಟೇಬಲ್ಸ್ ಮಾತ್ರ ಅಲ್ಲ. ಆಲ್ರೆಡಿ ರಿಸರ್ಚ್ ಆಗಿದೆ ಇದರಲ್ಲಿ. ರಿಸರ್ಚ್ ಆಗಿ ಮೋಸ್ಟ್ ಆಫ್ ದ ಕಂಟ್ರೀಸ್ ಹ್ಯಾವ್ ರಿಯಲೈಸ್ಡ್ ದ ಇಂಪಾರ್ಟೆನ್ಸ್ ಆಫ್ ಆಲ್ಗೆ. ಈ ಕಷ್ಟಪಟ್ಟು ಬೆಳೆಸುವ ಗಿಡಗಳಿಗಿಂತ ಸುಲಭದಲ್ಲಿ ನ್ಯಾಚುರಲಿ ಬೆಳೆಯುವ ಗಿಡಗಳನ್ನು ಬೆಳಿಲಿಕ್ಕೆ ಬಿಡಬೇಕು ನಾವು. ವಿ ಶುಡ್ ನಾಟ್ ಕಂಟ್ಯಾಮಿನೇಟ್ ದ ಮೆರೈನ್ ಸಿಸ್ಟಮ್. ಸಮುದ್ರವನ್ನು, ನೀರನ್ನು ಹಾಳು ಮಾಡಿದರೆ ಇವುಗಳು ಕೂಡ ಸಾಯ್ತವೆ.
ಫ್ಯೂಚರಲ್ಲಿ ಏನು ತಿನ್ನೋದು, ನಾವು ಮತ್ತೆ ಇನ್ಸೆಕ್ಟ್ ತಿಂದು ಬದುಕಬೇಕಷ್ಟೇ, ಅರ್ಥ ಆಯ್ತಾ? ಬೇರೆ ಯಾವ ಆರ್ಗ್ಯಾನಿಸಮ್ಸ್ ಬದುಕದ ಹಾಗೆ ಭೂಮಿಯನ್ನು ಹಾಳು ಮಾಡಿದ್ದೇವೆ ನಾವು. ಹಾಗಾಗಿ ಈಗ ನಾವು ಯೋಚನೆ ಮಾಡಬೇಕು, ಎಷ್ಟು ಸ್ಪೀಶೀಸ್ ಆಲ್ಗ ರಿಸರ್ಚ್ ಮಾಡಿ ಅದನ್ನು ಕನ್ಸ್ಯೂಮ್ ಮಾಡಿ ಅದನ್ನು ಮಾರ್ಕೆಟಿಂಗ್ ಮಾಡಿದ್ದಾರೆ. ಆಲ್ರೆಡಿ ದೇರ್ ಆರ್ ಅಬೌಟ್ 70 ಸ್ಪೀಶೀಸ್ ಆಫ್ ಮೆರೈನ್ ಆಲ್ಗೆ ಆರ್ ಯೂಸ್ಡ್ ಆಸ್ ಫುಡ್. 70 ಸ್ಪೀಶೀಸ್ ಅನ್ನು ನಾವು ತಿಂತೇವೆ. ಹೇಗೆ ತಿಂತೇವೆ? ಇಟ್ ಇಸ್ ನಾಟ್ ಡೈರೆಕ್ಟ್ ಕನ್ಸಂಪ್ಷನ್. ಯು ಕ್ಯಾನ್ ಮೇಕ್ ಇಟ್ ಪ್ರಿಪೇರ್ ಸೂಪ್, ಆರ್ ಯು ಕ್ಯಾನ್ ಪ್ರಿಪೇರ್ ಕರಿ, ಆರ್ ಎಲ್ಸ್ ಯು ಕ್ಯಾನ್ ಯೂಸ್ ಇಟ್ ಆಸ್ ದ ಫುಡ್ ಸಪ್ಲಿಮೆಂಟ್. ನೋಡಿ ಮಕ್ಕಳೇ, ಇದನ್ನು ನಾವು ಡೈರೆಕ್ಟ್ ಆಗಿ ತಿನ್ನುವ ಹಾಗೆ ಇರಬಹುದು, ಅಥವಾ ಅದನ್ನು ಪದಾರ್ಥ ಮಾಡಿ ನಾವು ತಿನ್ಬೋದು. ಬೇರೆ ಬೇರೆ ವೆರೈಟಿ ಮಾಡ್ಲಿಕ್ಕೆ ಬರ್ತದೆ ನಿಮಗೆ, ಅದನ್ನೆಲ್ಲ ಮಾಡಿ ನಾವು ತಿನ್ಬೋದು. ಅದಲ್ಲದೆ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಆಗಿ ಅದನ್ನು ಯೂಸ್ ಮಾಡ್ಬೋದು. ವಿ ಕ್ಯಾನ್ ಯೂಸ್ ಇಟ್ ಆಸ್ ಸಪ್ಲಿಮೆಂಟ್. ಅಲ್ಲಿ ಟೇಸ್ಟಿಗೆ ಇಂಪಾರ್ಟೆನ್ಸ್ ಅಲ್ಲ, ನಮ್ಮ ಬಾಡಿಯ ಏನು ಮಿನರಲ್ ವಿಟಮಿನ್ಸ್ ರಿಕ್ವೈರ್ಮೆಂಟ್ಗೋಸ್ಕರ ನಾವು ಅದನ್ನು ತಿನ್ನುವಂಥದ್ದು. ಹಾಗಾಗಿ ಪೋರ್ಫೈರಾ, ಲ್ಯಾಮಿನೇರಿಯಾ ಆ್ಯಂಡ್ ಸರ್ಗ್ಯಾಸಮ್, ದೀಸ್ ಆರ್ ದ 3 types ಆಫ್ ಆಲ್ಗೆ ವಿಚ್ ಆರ್ ಮೇನ್ಲಿ ಯೂಸ್ಡ್ ಆಸ್ ಫುಡ್. ಅದರಲ್ಲಿ ನಾನು ಹೇಳುವಾಗ ಅರ್ಥ ಆಗ್ತದೆ ನಿಮಗೆ. ಈ ಜೀನಸ್ಸಿನ ಅಂಡರ್ ಸುಮಾರು ಏನು ಆಲ್ಗೆಯ ಜೀನಸ್ನ ಅಂಡರ್ 70ಕ್ಕಿಂತ ಹೆಚ್ಚು ಸ್ಪೀಶೀಸ್ ಫುಡ್ ಆಗಿ ಉಪಯೋಗ ಆಗ್ತದೆ. ಅದೇ ರೀತಿ ನಾವು ನೋಡಿದರೆ ಸರ್ಟನ್ ಮೆರೈನ್ ಬ್ರೌನ್ ಆ್ಯಂಡ್ ರೆಡ್ ಆಲ್ಗೆ ಪ್ರೊಡ್ಯೂಸ್ ಲಾರ್ಜ್ ಅಮೌಂಟ್ಸ್ ಆಫ್ ಹೈಡ್ರೋಕೊಲಾಯ್ಡ್ಸ್. ಬರೀ ಆಹಾರ ಅಲ್ಲ, ದೇರ್ ಆರ್ ಕಮರ್ಷಿಯಲ್ ಯೂಸಸ್ ಆಫ್ ದ ಆಲ್ಗೆ, ದೇರ್ ಆರ್ ಮೆಡಿಸಿನಲ್ ಯೂಸಸ್ ಆಫ್ ಆಲ್ಗೆ. ಕಮರ್ಷಿಯಲ್ ಯೂಸಸ್ ಏನಂತ ಹೇಳಿದ್ರೆ, ನಾವು ಹಣ ಮಾಡಲಿಕ್ಕೆ ಏನು ಈ ಇಂಡಸ್ಟ್ರೀಸ್ ಅಲ್ಲಿ ಎಲ್ಲ ನಾವು ಅದನ್ನು ಉಪಯೋಗ ಮಾಡ್ತೇವೆ, ನಾವು ಅದರಿಂದ ಏನು ತುಂಬ ಬೆನಿಫಿಟ್ಸ್ ಅನ್ನು ಮಾಡ್ತೇವೆ. ಅದರದ್ದು ಏನು ಇನ್ನೊಂದು ಎಕನಾಮಿಕ್ ವ್ಯಾಲ್ಯೂ ಏನಂತ ಹೇಳಿದ್ರೆ ಹೈಡ್ರೋಕೊಲಾಯ್ಡ್ಸ್. ಮೇನ್ಲಿ ವಿ ಐಸೋಲೇಟ್ ಸರ್ಟನ್ ಸಬ್ಸ್ಟೆನ್ಸಸ್ ಲೈಕ್ ಹೈಡ್ರೋಕೊಲಾಯ್ಡ್ಸ್. ಹಾಗಂತ ಬರೀ ಹೈಡ್ರೋಕೊಲಾಯ್ಡ್ಸ್ ಅಲ್ಲ, ನಿಮ್ಮ ಬುಕ್ಕಲ್ಲಿ ಎಲ್ಲದನ್ನು ಹೇಳಲಿಕ್ಕೆ ಆಗುದಿಲ್ಲ, ಅದಕ್ಕೆ ಕೆಲವು ಇಂಪಾರ್ಟೆಂಟ್ ಮಾತ್ರ ಕ್ಯಾರೆಕ್ಟರ್ಸ್ ಅನ್ನು ಹೇಳಿದ್ದಾರೆ, ಇಂಪಾರ್ಟೆನ್ಸ್ ಅನ್ನು ಹೇಳಿದ್ದಾರೆ. ದಟ್ ಈಸ್ ಒನ್ ಆಫ್ ದ್ಯಾಟ್ ಈಸ್ ಹೈಡ್ರೋಕೊಲಾಯ್ಡ್ಸ್. ರಿಮೆಂಬರ್, ಹೈಡ್ರೋ ಮೀನ್ಸ್ ವಾಟರ್, ಹೈಡ್ರೋ ಮೀನ್ಸ್ ವಾಟರ್. ಕೊಲಾಯ್ಡ್ಸ್ ನಿಮ್ಗೆ ಗೊತ್ತುಂಟು, ಕೊಲಾಯ್ಡ್ಸ್ ಅಂತ ಹೇಳಿದ್ರೆ ಅದು ಒಂದು ರೀತಿ ಜೆಲ್ಲಿಯ ತರ, ಅಥವಾ ಇಟ್ ಈಸ್ ನಾಟ್ ಪ್ಯೂರ್ಲಿ ಲಿಕ್ವಿಡ್, ನೀರಿನ ಹಾಗೆ ಕೂಡ ಇರುವುದಿಲ್ಲ, ಸಾಲಿಡಿನ ಹಾಗೆ ಕೂಡ ಇರುವುದಿಲ್ಲ, ಅದರ ಮಧ್ಯದಲ್ಲಿ ಇರ್ತದೆ. ಇಟ್ ಇಸ್ ಕಾಲ್ಡ್ ಕೊಲಾಯ್ಡ್ಸ್. ಸೊ ಹೈಡ್ರೋ ಮೀನ್ಸ್ ವಾಟರ್, ನೀರನ್ನು ಎಬ್ಸಾರ್ಬ್ ಮಾಡಿಕೊಂಡು ಈ ಒಂದು ಕೆಮಿಕಲ್ ನಾವೇನಾದ್ರಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ದೇವೆ, ಆ ಒಂದು ಪೌಡರ್ ಅಥವಾ ಕೆಮಿಕಲ್ ಈ ನೀರನ್ನು ಹಿಡಿದಿಟ್ಟುಕೊಳ್ಳುವಂತ ಒಂದು ಪ್ರಾಪರ್ಟಿ ಅನ್ನು ಹೊಂದಿದೆ. ಸೊ ಹೈಡ್ರೋಕೊಲಾಯ್ಡ್ಸ್ ಇರುವುದರಿಂದ, ಅದು ನೀರನ್ನು ಹಿಡಿದಿಟ್ಟುಕೊಳ್ಳುವುದರಿಂದ ಅದನ್ನು ನಾವು ಬೇರೆ ಬೇರೆ ಪರ್ಪಸ್ಗೆ ಯೂಸ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ಆಲ್ಜಿನ್, ನೀವು ನೋಡಿರ್ಬೋದು, ಆಲ್ಜಿನ್, ಅಗಾರ್ ಇಂಥದ್ದೆಲ್ಲ. ಆಲ್ಜಿನ್ ಅಥವಾ ಅಗಾರ್, ಆಲ್ಜಿನ್ ಇಟ್ ಈಸ್ obtained from the brown algae. Actually it is obtained from the brown algae. ಸೊ ಇದು ಮತ್ತು ಅಗಾರ್, ಮೇನ್ ಆಗಿ ಅಗಾರ್, ಇವುಗಳೆಲ್ಲ ಕೊಲಾಯ್ಡಲ್ ಸಬ್ಸ್ಟೆನ್ಸಸ್. ನಿಮಗೆ ನೆನಪಿರ್ಬೋದು, ಪ್ರೀವಿಯಸ್ ಚಾಪ್ಟರ್ ಅಲ್ಲಿ ನಾವು ನೋಡಿದ್ದೇವೆ ಆಲ್ಜಿನ್. ವಾಟ್ ಈಸ್ ದಟ್? ಆಲ್ಜಿನ್ ಈಸ್ ದ ಸೆಲ್ ವಾಲ್ ಕಾಂಪೋನೆಂಟ್. It is the cell wall component. Inner wall is made up of cellulose and outer wall is made up of algin in brown algae. So ಈ ಆಲ್ಜಿನ್ ಇರುವುದರಿಂದ ಈ ನೀರು ಹಿಡಿದಿಟ್ಟುಕೊಳ್ಳುವ ಕೆಪಾಸಿಟಿ ಆಲ್ಗೆಗೆ ಇರೋದು. ಅದನ್ನೇ ನಾವು ನಮ್ಮ ಬೆನಿಫಿಟ್ಗೆ ತಗೊಂಡಿದ್ದೇವೆ, ಅದನ್ನು ಕಮರ್ಷಿಯಲ್ ಸ್ಕೇಲ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೇವೆ. ಓಕೆ, ಆಲ್ಜಿನ್ ನಾನು ಹೇಳಿದ ಹಾಗೆ ಅದು ಬ್ರೌನ್ ಆಲ್ಗೆದು ಕಾಂಪೋನೆಂಟ್. ಕ್ಯಾರಗಿನ್ ಅಂತ ಇನ್ನೊಂದಿದೆ, ದಟ್ ಈಸ್ ರೆಡ್ ಆಲ್ಗೆ or extracted from the red algae, and third one is agar. It is extracted from the Gelidium and Gracilaria. ಅದು ಎರಡು ತರದ ಆಲ್ಗೆ ಅದು. ಅದರಿಂದ ನಾವು ಏನು ಈ ಅಗಾರ್ ಅನ್ನು ಯಾವುದರಲ್ಲಿ ಉಪಯೋಗ ಮಾಡ್ತೇವೆ ಅಂತ ಹೇಳಿದ್ರೆ, we will use it in the preparation of ice creams as well as jelly chocolates. ನಾವು ಚಾಕೊಲೇಟ್ಸ್ ಅಲ್ಲಿ ಕೂಡ ಅದನ್ನು ಉಪಯೋಗ ಮಾಡ್ತೇವೆ. ಸೊ ಓಲ್ಡನ್ ಡೇಸ್ ಅಲ್ಲಿ, ತುಂಬಾ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು, ಈ ಜೆಲ್ಲಿ ಅನ್ನುವಂಥದ್ದನ್ನು ದೇ ಯೂಸ್ ಟು ಪ್ರಿಪೇರ್ ಇಟ್ ಫ್ರಮ್ ದ ಆನಿಮಲ್ ಸೋರ್ಸಸ್, ಫ್ರಮ್ ದ ಹೂವ್ಸ್ ಆಫ್ ದ ಕ್ಯಾಟಲ್ಸ್. ದನದ ಗೊರಸುಗಳಿಂದ ಅದನ್ನು ಆ ಜೆಲ್ಲನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ರು, ಜೆಲ್ಲಿಯನ್ನು. ಅದನ್ನೇ
ಈ ಫುಡ್ಡಲ್ಲಿ ಉಪಯೋಗ ಕೂಡ ಮಾಡ್ತಾ ಇದ್ರು. ಇನ್ ದ ಪ್ರಿಪರೇಷನ್ ಆಫ್ ಐಸ್ ಕ್ರೀಮ್ಸ್ ಆ್ಯಂಡ್ ಆಲ್ಸೋ ಇನ್ ದ ಪ್ರಿಪರೇಷನ್ ಆಫ್ ಔಟರ್ ಕವರಿಂಗ್ಸ್ ಆಫ್ ದ ಕ್ಯಾಪ್ಸೂಲ್ಸ್. ನೀವು ಕ್ಯಾಪ್ಸೂಲ್ ತಗೊಳ್ತೀರಲ್ವಾ, ಅದರಲ್ಲಿ ಉಪಯೋಗ ಮಾಡ್ತಿದ್ರು. ಬಟ್ ನೌ ಎ ಡೇಸ್ ಪೀಪಲ್ ಹ್ಯಾವ್ ಬಿಕಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದ ನಾನ್ ವೆಜಿಟೇರಿಯನ್ ಡಯಟ್. ಹಾಗಾಗಿ ನಮಗೆ ಪ್ರತಿಯೊಂದು ಫುಡ್ ಪ್ಯಾಕೆಟ್ ಅಲ್ಲೂ ಕೂಡ ಈ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಫುಡ್ ಇದು ಸಿಂಬಲ್ ಇರ್ತದೆ. ಗ್ರೀನ್ ಸಿಂಬಲ್ ವೆಜಿಟೇರಿಯನ್ ಫುಡ್ ಅನ್ನು ತೋರಿಸ್ತದೆ, ಆರೆಂಜ್ ಅಥವಾ ರೆಡ್ಡಿಶ್ ಕಲರ್ಡ್ ಸಿಂಬಲ್ ಅದು ನಾನ್ ವೆಜಿಟೇರಿಯನ್ ಫುಡ್ ಅನ್ನು ಇಂಡಿಕೇಟ್ ಮಾಡ್ತದೆ. ಹಾಗಾಗಿ ನೌ ಎ ಡೇಸ್ ವಿ ಕ್ಯಾನ್ ಒಬ್ಟೈನ್ ಪ್ಯೂರ್ ಜೆಲ್ಲಿ ಚಾಕ್ಲೇಟ್ಸ್ ಆ್ಯಂಡ್ ಐಸ್ ಕ್ರೀಮ್ಸ್ ಬೈ ಯೂಸಿಂಗ್ ಅಗಾರ್. ಅಗಾರನ್ನು ಹಾಕಿ ಅದನ್ನು ಉಪಯೋಗ ಮಾಡ್ತಾರೆ. ಹಾಗಾದರೆ ನಾವೇನು ಹೇಳ್ಬೋದು, ಅಗಾರ್ ಈಸ್ ವೆರಿ ಗುಡ್ ಸೋರ್ಸ್ ಆಫ್ ಫುಡ್. ಅದರಲ್ಲಿ ದೇ ಕಂಟೈನ್ ಡಿಫ್ರೆಂಟ್ ಟೈಪ್ಸ್ ಆಫ್ ನ್ಯೂಟ್ರಿಯೆಂಟ್ಸ್. ಅದೊಂದು ಪಾಲಿಸ್ಯಾಕರೈಡ್ ಅಂತ ಹೇಳ್ತೇವೆ. ಅದರಲ್ಲಿ ಬೇರೆ ಬೇರೆ ರೀತಿಯ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಇದೆ. ಓಕೆ, ನೆಕ್ಸ್ಟ್ ಈಸ್ ಕ್ಲೋರೆಲ್ಲಾ. ಕ್ಲೋರೆಲ್ಲಾ ಅಂತ ಹೇಳುವಂಥದ್ದು ಇಟ್ ಈಸ್ ಆಕ್ಚುಲಿ ಅ ಯೂನಿಸೆಲ್ಯುಲಾರ್ ಆಲ್ಗೆ, ಸಿಂಗಲ್ ಸೆಲ್ಡ್ ಆಲ್ಗೆ ವಿಚ್ ಈಸ್ ವೆರಿ ರಿಚ್ ಇನ್ ಪ್ರೋಟೀನ್ಸ್. ನೀವು ಸೆಕೆಂಡ್ ಇಯರ್ ಅಲ್ಲಿ ಕರಿತೀರಿ ಸಿಂಗಲ್ ಸೆಲ್ ಪ್ರೋಟೀನ್ಸ್ ಅಂತ ಹೇಳಿ. ಅದನ್ನು ಕೂಡ ನಾವು ಫುಡ್ ಆಗಿ ಉಪಯೋಗ ಮಾಡ್ತೇವೆ. ನೋಡಿ, ಒಂದು ಸೆಲ್ ಕಾಣ್ತದ, ನಿಮಗೆ ಕ್ವಶನ್ ಬರ್ಬೋದು ಅದನ್ನು ಹೇಗೆ ತಿನ್ನುವುದು ಅಂತ ಹೇಳಿ. ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ಲಿಕ್ಕೆ ಆಗ್ತದೆ, ಬಟ್ ತಿನ್ಲಿಕ್ಕೆ ಅದು ತುಂಬಾ ಸಣ್ಣದಂತ ಅನಿಸ್ಬೋದು. ಇಲ್ಲ, ವೆನ್ ದೇ ಎಗ್ರಿಗೇಟ್ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್, ವೆನ್ ದೇ ಎಗ್ರಿಗೇಟ್ ಅದು ಒಟ್ಟಿಗೆ ಆಗುವಾಗ ನಮಗೆ ಕಣ್ಣಿಗೆ ಸರಿಯಾಗಿ ಕಾಣ್ತದೆ, ದೊಡ್ಡ ಹೀಪಿನ ಹಾಗೆ ಅದು ಕಾಣ್ತದೆ. ಹಾಗಾಗಿ ಎಗ್ರಿಗೇಟೆಡ್ ಯೂನಿಸೆಲ್ಯುಲಾರ್ ಕ್ಲೋರೆಲ್ಲಾ ಆರ್ used in the preparation of food. Again it is used in the preparation of food because it is very rich in proteins. ಅವುಗಳು ಏನಿದೆ ಅದರಲ್ಲಿ ಮುಖ್ಯವಾಗಿ ಪ್ರೋಟೀನ್ಸ್. ಹೆಚ್ಚಿನವರು ಮೀನು ತಿಂತಾರೆ ಪ್ರೋಟೀನಿಗೋಸ್ಕರ, ಹೆಚ್ಚಿನವರು ಫಿಶಸ್ ಜೊತೆಗೆ ಈ ಪಲ್ಸಸ್ ಕೂಡ, ಪಲ್ಸಸ್ ಅಂತೇಳಿ ಗ್ರೀನ್ ಗ್ರಾಮ್, ಹಾರ್ಸ್ ಗ್ರಾಮ್ ಅಂಥದ್ದೆಲ್ಲ ಏನು ದ್ವಿದಳ ಧಾನ್ಯಗಳು ಕೂಡ ದೇ ಆರ್ ವೆರಿ ರಿಚ್ ಸೋರ್ಸ್ ಆಫ್ ಪ್ರೋಟೀನ್ಸ್. ಇನ್ ದ ಸೇಮ್ ವೇ ದಿಸ್ ಕ್ಲೋರೆಲ್ಲಾ ಈಸ್ ಆಲ್ಸೋ ರಿಚ್ ಇನ್ ಪ್ರೋಟೀನ್. ಇದರ ಬದಲಿಗೆ ತುಂಬ ಚೀಪ್ ಆಗಿ ಸಿಗುವಂಥ ಕ್ಲೋರೆಲ್ಲಾ ಮತ್ತು ಕ್ಲೋರೆಲ್ಲಾದ ಪ್ರಾಡಕ್ಟ್ಸ್ ಅನ್ನು ನಾವು ತಿಂದರೆ ನಮಗೆ ಪ್ರೋಟೀನ್ ದೇಹಕ್ಕೆ ಸಿಗ್ತದೆ. ಸೊ ಇಟ್ ಈಸ್ ಆಲ್ಸೋ ಯೂಸ್ಡ್ ಆಸ್ ಫುಡ್ ಸಪ್ಲಿಮೆಂಟ್. ಅದನ್ನು ಫುಡ್ ಸಪ್ಲಿಮೆಂಟ್ಸ್ ಆಗಿ, ಫುಡ್ಡಿನ ಬದಲಿಗೆ ಫುಡ್ ಸಪ್ಲಿಮೆಂಟ್ಸ್ ಅನ್ನು ಉಪಯೋಗ ಮಾಡ್ತಾರೆ. ಯಾವುದನ್ನು ಆಕ್ಚುಲಿ ದೇ ಯೂಸ್ ದಿಸ್ ಇನ್ ದ ಪ್ರಿಪರೇಷನ್ ಆಫ್ ಫುಡ್ ಸಪ್ಲಿಮೆಂಟ್ಸ್. ವಿಚ್ ಪ್ಲಾಂಟ್? ಕ್ಲೋರೆಲ್ಲಾ. ಅಗೈನ್ ಕ್ಲೋರೆಲ್ಲಾ ಅಂತ ಹೇಳುವಂಥ ಈ ಆಲ್ಗೆಯನ್ನು ಫುಡ್ ಸಪ್ಲಿಮೆಂಟ್ಸ್ ಆಗಿ ಯೂಸ್ ಮಾಡ್ತಾರೆ. ಎಸ್ಪೆಷಲಿ ಯಾರು? ಸ್ಪೇಸ್ ಟ್ರಾವೆಲರ್ಸ್, ಗಗನಯಾತ್ರಿಗಳು. ಅವರೇನು ದೊಡ್ಡ ಚೀಲ ಹಿಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ದೊಡ್ಡ ಬ್ಯಾಗ್ ಹಿಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ದೇ ಹ್ಯಾವ್ ಟು ಲಿಮಿಟ್ ದೇಯರ್ ಬ್ಯಾಗೇಜ್. ಎಷ್ಟು ಕೊಂಡೋಗ್ಬೇಕನ್ನುವಂಥದ್ದು ತುಂಬ ಕಡಿಮೆ ಅಲ್ಲಿ. ಯಾಕಂತ ಹೇಳಿದ್ರೆ ದೇ ಹ್ಯಾವ್ ಟು ಗೋ ಟು ದ ಸ್ಪೇಸ್, ಆಕಾಶಕ್ಕೆ ಕೊಂಡೋಗಬೇಕು. ಆಗ ಅವ್ರೇನು ಮಾಡ್ತಾರೆ, ದೇ ವಿಲ್ ಟೇಕ್ ಸ್ಮಾಲ್ ಟ್ಯಾಬ್ಲೆಟ್ಸ್ ವಿಚ್ ಆರ್ ರಿಚ್ ಇನ್ ಪ್ರೋಟೀನ್ ಪ್ರಿಪೇರ್ಡ್ ಫ್ರಮ್ ದ ಕ್ಲೋರೆಲ್ಲಾ. ಏನಿಲ್ಲ, ಫುಡ್ಡನ್ನು ತಿನ್ನುವ ಬದಲು ದೇ ಕ್ಯಾನ್ ಜಸ್ಟ್ ಸ್ವಾಲೋ ದ್ಯಾಟ್ ಟ್ಯಾಬ್ಲೆಟ್. ಹಾಗಾಗಿ ಅದನ್ನು ಸ್ಪೇಸ್ ಟ್ರಾವೆಲರ್ಸ್ ಫುಡ್ ಸಪ್ಲಿಮೆಂಟ್ಸ್ ಆಗಿ ಕೂಡ ಉಪಯೋಗ ಮಾಡ್ತಾರೆ. ಓಕೆ, ದಿಸ್ ಈಸ್ ದ ಪಿಕ್ಚರ್ ಆಫ್ ಡಿಫರೆಂಟ್ algae like Porphyra, Laminaria, Sargassum, which we have quoted in the previous slides. They are actually different algae used in the food. 3 ಟೈಪ್ ಇದು ಆಲ್ಗೆ ಫುಡ್ ಅಲ್ಲಿ ಯೂಸ್ ಮಾಡ್ತೇವೆ ಅಂತ ಹೇಳಿದೆ ಅಲ್ಲ, ಅದು ಎಕ್ಸಾಂಪಲ್ಸ್ ಇಲ್ಲಿ. ನೆಕ್ಸ್ಟ್ ಒನ್ ಈಸ್ ಅಗಾರ್ ಪ್ಲೇಟ್. ಇದು ನೀವು ನೋಡುವಾಗ ಇಲ್ಲಿ ಇದು ಮೈಕ್ರೋಬಯಾಲಜಿ ಲ್ಯಾಬ್ ಅಲ್ಲಿ ಈ ಅಗಾರ್ ಅನ್ನು ಯೂಸ್ ಮಾಡ್ತಾರೆ ಅಲಾಂಗ್ ವಿತ್ ದ ಪ್ರಿಪರೇಷನ್ ಆಫ್ ಚಾಕ್ಲೇಟ್ಸ್ ಅಂಡ್ ಐಸ್ ಕ್ರೀಮ್ಸ್. ಈ 2 ಉಪಯೋಗ ಅಲ್ಲದೆ ಅಗಾರ್ ಹ್ಯಾಸ್ ಗಾಟ್ ಅನದರ್ ಯೂಸ್, ದಟ್ ಈಸ್ ಪ್ರಿಪರೇಷನ್ ಆಫ್ ಕಲ್ಚರ್ ಮೀಡಿಯಾ. ಕಲ್ಚರ್ ಮೀಡಿಯಾ ಅಂತ ಹೇಳಿದ್ರೆ ಈ ಒಂದು ಪ್ಲೇಟಿನಲ್ಲಿ ಅಗಾರನ್ನು ಹಾಕಿ, ಅಗಾರಿಗೆ ಕೆಲವೆಲ್ಲ ಬೇರೆ ಬೇಕಾದ ರಿಕ್ವೈರ್ಮೆಂಟ್ಸ್ ಅನ್ನು ಹಾಕಿ ಬ್ಯಾಕ್ಟೀರಿಯಾಗಳನ್ನು, ಮೈಕ್ರೋ ಆರ್ಗ್ಯಾನಿಸಮ್ಸ್ ಅನ್ನು ಇದರಲ್ಲಿ ಬೆಳೆಸ್ತಾರೆ. ಅದನ್ನು ಕಲ್ಚರ್ ಪ್ಲೇಟ್ ಅಂತ ಕರೀತೇವೆ. ಈ ಬ್ಯಾಕ್ಟೀರಿಯಾಗಳಿಗೆ ಅಗಾರನ ಮೀಡಿಯಾ ಅಂತ ಹೇಳಿದ್ರೆ ತುಂಬ ಫೇವರೇಟ್. ಹಾಗಾಗಿ ಮೈಕ್ರೋಬಯಾಲಜಿ ಲ್ಯಾಬ್ ಅಲ್ಲಿ ಇದನ್ನು ಕಲ್ಚರ್ ಮೀಡಿಯಾ, ಅಗಾರನ್ನು ಕಲ್ಚರ್ ಮೀಡಿಯಾ ಆಗಿ ಯೂಸ್ ಮಾಡ್ತಾರೆ, ವೇರ್ ದೇ ಗ್ರೋ ದ ಬ್ಯಾಕ್ಟೀರಿಯಾ. ಸೊ ಯು ಕ್ಯಾನ್ ಆಲ್ಸೋ ಸಿ ದ ಆಲ್ಜಿನ್ ವಿಚ್ ಇಸ್ ಯೂಸ್ಡ್ ಇನ್ ದ ಪ್ರಿಪರೇಷನ್ ಆಫ್ ಟ್ಯಾಬ್ಲೆಟ್ಸ್ ಹಿಯರ್. ನಿಮ್ಗೆ ಗೊತ್ತಾಗ್ತದೆ ಇಲ್ಲಿ ಮೆಡಿಸಿನಲ್ ವ್ಯಾಲ್ಯೂ ಕೂಡ ಉಂಟು ಅದಕ್ಕೆ, ಅದು ಹೈಡ್ರೋಕೊಲಾಯ್ಡ್ ಆದರೂ ಕೂಡ. ಅದೇ ರೀತಿ ಯು ಕ್ಯಾನ್ ಸಿ ದ ಕ್ಯಾರಗಿನ್, ಪ್ರಾಡಕ್ಟ್ ಆಫ್ ದ ಕ್ಯಾರಗಿನ್, ಇದೆಲ್ಲ ಪ್ರಿಪೇರ್ ಮಾಡಿದ್ದಾರೆ. ಈ ಥರ ಪೌಡರನ್ನು ಕ್ಯಾರಗಿನಿಂದ ಪ್ರಿಪೇರ್ ಮಾಡಿರುವಂಥದ್ದನ್ನು ನೀವು ನೋಡ್ಬೋದು. ಓಕೆ, ನೆಕ್ಸ್ಟ್ ಫುಡ್ ಸಪ್ಲಿಮೆಂಟ್ಸ್. ಆಸ್ ಐ ಸೆಡ್ ಇನ್ ದ ಪ್ರೀವಿಯಸ್ ಸ್ಲೈಡ್, ಯೂಸ್ ಆಸ್ ಫುಡ್ ಸಪ್ಲಿಮೆಂಟ್ ಕ್ಲೋರೆಲ್ಲಾ
ದಿಸ್ ಈಸ್ ಕ್ಲೋರೆಲ್ಲಾ ಮ್ಯಾಗ್ನಿಫೈಡ್, ದೊಡ್ಡ ಮಾಡಿ ತೋರಿಸಿರುವಂಥದ್ದು ಕ್ಲೋರೆಲ್ಲಾ. ಆ್ಯಂಡ್ ದೀಸ್ ಆರ್ ದ ಡಿಫರೆಂಟ್ ಪ್ರಾಡಕ್ಟ್ಸ್ ಒಬ್ಟೈನ್ಡ್ ಫ್ರಮ್ ದ ಕ್ಲೋರೆಲ್ಲಾ. ನೋಡಿ ಇಲ್ಲಿ ಟ್ಯಾಬ್ಲೆಟ್ಸ್, ಸಣ್ಣ ಟ್ಯಾಬ್ಲೆಟ್, ಕ್ಲೋರೆಲ್ಲಾ ಪೌಡರ್, ಈ ಥರ ಪೌಡರ್ ಮಾಡಿದ್ದಾರೆ. ಇಟ್ ಈಸ್ ಅವೈಲೇಬಲ್ ಇನ್ ದ ಮಾರ್ಕೆಟ್ ಫಾರ್ ದ ಯೂಸ್. ಓಕೆ, ದಿಸ್ ಈಸ್ ಅನದರ್ ಆಲ್ಗೆ ಕಾಲ್ಡ್ ಸ್ಪೈರುಲಿನಾ ಆರ್ ಸ್ಪಿರುಲಿನಾ. ಹೀಪ್ಸ್ ನೋಡಿ, ಸಮುದ್ರದಿಂದ ತೆಗೆದು ಹಾಕಿದ್ದಾರೆ, ರಾಶಿಗಟ್ಟಲೆ ಈ ಸ್ಪಿರುಲಿನಾ ಸಿಗ್ತದೆ. ಅದನ್ನು ಏನು ಇದೇ ಒಂದು ಈಗ ಬಿಸ್ನೆಸ್ ಅಲ್ವಾ, ಇಂಡಸ್ಟ್ರಿಯಲ್ ಸ್ಕೇಲಲ್ಲಿ ಇದನ್ನೆಲ್ಲ ಉಪಯೋಗ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಆಫ್ ಆಲ್ಗೆ. ಈಗ ನಾವು ಎಕನಾಮಿಕ್ ವ್ಯಾಲ್ಯೂಸ್ ನೋಡೇ ಆಯಿತು. ಸೊ ಯೂಸಸ್ ಆಫ್ ಆಲ್ಗೆ, ಯೂಸಸ್ ಎಷ್ಟು ಉಂಟು, ಬೇಕಾಬಿಟ್ಟಿ ಉಂಟು, ಬಟ್ ವಿ ಹ್ಯಾವ್ ಸೀನ್ ಓನ್ಲಿ ಸಮ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಯೂಸಸ್. ನಾವು ಯು ಹ್ಯಾವ್ ಟು ಥಿಂಕ್ ಅಬೌಟ್, ಅಥವಾ ಯು ಕ್ಯಾನ್ ರೀಡ್ ಫರ್ದರ್ ಟು ಅಂಡರ್ಸ್ಟ್ಯಾಂಡ್ ದ ಯೂಸಸ್. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮತ್ತೆ ನೀವು ಅದನ್ನು ಓದ್ಕೊಳ್ಬೋದು. ನೆಕ್ಸ್ಟ್ ಈಸ್ ಕ್ಲಾಸಿಫಿಕೇಶನ್ ಆಫ್ ಆಲ್ಗೆ. ಕ್ಲಾಸಿಫಿಕೇಶನ್ ಆಫ್ ಆಲ್ಗೆಯಲ್ಲಿ ಆಲ್ಗೆ ಆರ್ ಕ್ಲಾಸಿಫೈಡ್ ಇಂಟು 3 categories. Algae are categorized into 3 classes and they are based mainly on ಫಾಲೋವಿಂಗ್ ಕ್ರೈಟೀರಿಯಾ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಯಾವುದೇ ಒಂದು ಕ್ಲಾಸಿಫಿಕೇಶನ್ ಅಂತ ಏನು ಮಾಡ್ತೇವೆ, ಅದರ ಹಿಂದೆ ಒಂದು ಕ್ರೈಟೀರಿಯಾ ಬೇಕು. ಸೊ ವಿ ಕ್ಯಾನ್ ಕ್ಲಾಸಿಫೈ ಮೇನ್ಲಿ ಬೇಸ್ಡ್ ಆನ್ ಸರ್ಟನ್ ಕ್ರೈಟೀರಿಯಾ. ಫಾರ್ ಎಕ್ಸಾಂಪಲ್, ನಿಮ್ಮ ಕ್ಲಾಸಲ್ಲಿ ಈಗ ನಿಮ್ಮ ಟೀಚರ್ ನಿಮ್ಮನ್ನು ಬೇರೆ ಬೇರೆ ಗ್ರೂಪನ್ನು ಮಾಡ್ಬೋದು, ಕ್ಯಾಟಗರೈಸ್ ಮಾಡ್ಬೋದು. ಹೇಗೆ? ಬೇಸ್ಡ್ ಆನ್ ಯುವರ್ ಮಾರ್ಕ್ಸ್. ಸೊ ಮಾರ್ಕ್ಸ್ ಈಸ್ ದ criteria for classification. Based on marks you can come under different categories. ಬೇರೆ ಬೇರೆ ಕ್ಲಾಸಲ್ಲಿ ಬರ್ತೀರಿ ನೀವು, ಏನು ಸ್ಟೂಡೆಂಟ್ಸ್ ಹೂ ಸೆಕ್ಯೂರ್ಡ್ 35 marks, ಸ್ಟೂಡೆಂಟ್ಸ್ ಹೂ ಫೇಲ್ಡ್ ಇನ್ ದ ಎಕ್ಸಾಮಿನೇಷನ್, ಸ್ಟೂಡೆಂಟ್ಸ್ ಹೂ ಸೆಕ್ಯೂರ್ಡ್ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್ ಆರ್ ದ ಮೆರಿಟ್ ಕ್ಲಾಸಸ್. ಹೀಗೆ ನಮಗೆ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ನಾವು ಕ್ಲಾಸಲ್ಲಿ ಕೂಡ ನಮ್ಮನ್ನು ಕ್ಯಾಟಗರೈಸ್ ಮಾಡ್ತಾರೆ. ಅದೇ ರೀತಿ ಇಲ್ಲಿ ಕೂಡ ನಾವು ಕ್ಯಾಟಗರೈಸ್ ಮಾಡ್ತೇವೆ. ಸೊ ಆನ್ ವಾಟ್ ಬೇಸಿಸ್? ಹಿಯರ್ ವಿ ವಿಲ್ ಟೇಕ್ many criteria for the classification. First one is pigments, presence of pigments. Second is reserved food materials. Third is photosynthetic pigments, storage food materials. Fourth one, and fifth one is mode of reproduction. ಅವುಗಳನ್ನು ಬೇರೆ ಕ್ಯಾಟಗರಿಯಲ್ಲಿ ಇಡಲಿಕ್ಕೆ, ಬೇರೆ ಬೇರೆ ಕ್ಲಾಸಸ್ಸಲ್ಲಿ ಆಲ್ಗೆಯನ್ನು ಮತ್ತೆ ಡಿವೈಡ್ ಮಾಡಿ ಕ್ಲಾಸಲ್ಲಿ ಇಡಲಿಕ್ಕೆ ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡಬೇಕಾಗ್ತದೆ. ಫಸ್ಟಿಗೇನು ನಾವು ಅದರ ಪಿಗ್ಮೆಂಟ್ಸ್ ನೋಡ್ತೇವೆ, ಸಿಮಿಲರ್ ಉಂಟಾ ಡಿಫರೆಂಟ್ ಉಂಟಾ ಅಂತ ಹೇಳಿ ನೋಡಿಕೊಂಡು ವಿ ವಿಲ್ ಕೀಪ್ ದೆಮ್ ಇನ್ ದೇರ್ ರೆಸ್ಪೆಕ್ಟಿವ್ ಗ್ರೂಪ್ಸ್. ಸೊ ಬೇರೆ ಬೇರೆ ಗ್ರೂಪಲ್ಲಿ ನಾವು ಇಡಲಿಕ್ಕೆ ಇದನ್ನು ಉಪಯೋಗ ಮಾಡ್ತೇವೆ. ಓಕೆ, ನೆಕ್ಸ್ಟ್ ಆನ್ ದ ಬೇಸಿಸ್ ಆಫ್ ದ್ಯಾಟ್ ಕ್ರೈಟೀರಿಯಾ ವಿ ಹ್ಯಾವ್ ಗಾಟ್ 3 categories. They are Chlorophyceae, Phaeophyceae and Rhodophyceae. So Chlorophyceae, Phaeophyceae and Rhodophyceae are the 3 classes of algae. ಈಗ Chlorophyceae ಅಂತ ಹೇಳಿದ್ರೆ ಏನು? Chlorophyceae ಅಂತ ಹೇಳಿದ್ರೆ algae which are green in color. Algae which are green in color are called Chlorophyceae. ಅಲ್ಲಿ ಎರಡನೇ ಗ್ರೂಪ್ ಏನು? ಫಿಯೋಫೈಸಿಯೆ ಅಂತ ಏನು ಹೇಳಿದ್ದೇವೆ? ದೇ ಆರ್ ಕಾಮನ್ಲಿ ಕಾಲ್ಡ್ ಬ್ರೌನ್ ಆಲ್ಗೆ. ಅಂಡ್ ದ ಥರ್ಡ್ ಕ್ಯಾಟಗರಿ ಈಸ್ ರೆಡ್ ಆಲ್ಗೆ ಆರ್ ರೋಡೋಫೈಸಿಯೆ. red algae or Rhodophyceae. So we have got 3 classes of algae. What are they? Chlorophyceae or green algae, Phaeophyceae or brown algae, and Rhodophyceae or red algae. Let us go back to the previous slide. Yes, this one. ಕ್ರೈಟೀರಿಯಾ ಫಾರ್ ಕ್ಲಾಸಿಫಿಕೇಶನ್. ಈ ಮೂರು ಕೂಡ ನೀವು ನೋಡಿ, ಅಲ್ಲಿ ಒಂದು ಗ್ರೀನ್ ಕಲರಲ್ಲಿದೆ, ಇನ್ನೊಂದು ಬ್ರೌನ್ ಕಲರಲ್ಲಿದೆ, ಮತ್ತೊಂದು ರೆಡ್ ಕಲರಲ್ಲಿದೆ. ಸೊ ಇದೇನು? ದೇ ಆರ್ ಬೇಸ್ಡ್ ಆನ್ ದ ಪಿಗ್ಮೆಂಟ್ಸ್, ಮೇನ್ಲಿ ಬೇಸ್ಡ್ ಆನ್ ದ ಪಿಗ್ಮೆಂಟ್ಸ್. ಕೆಂಪು ಬಣ್ಣದ ಪಿಗ್ಮೆಂಟ್ ಇದ್ರೆ ಅದನ್ನು ರೆಡ್ ಆಲ್ಗೆ ಅಂತ ಕರೆದಿದ್ದೇವೆ ನಾವು, ರೋಡೋಫೈಸಿಯೆ ಅಂತ ಕರೆದಿದ್ದೇವೆ. ಬ್ರೌನ್ ಆಲ್ಗೆ ಬ್ರೌನ್ ಕಲರಿನ ಪಿಗ್ಮೆಂಟ್ ಇರುವಂಥದ್ದು. ಅದೇ ರೀತಿ ಗ್ರೀನ್ ಆಲ್ಗೆಯಲ್ಲಿ ಏನು? ಹಸಿರು ಬಣ್ಣದ ಪಿಗ್ಮೆಂಟ್ ಇದೆ. ಸೊ ಗ್ರೀನ್ ಆಲ್ಗೆಯಲ್ಲಿ ಇರುವಂಥದ್ದು ಕ್ಲೋರೋಫಿಲ್, ಆ್ಯಂಡ್ ಇನ್ ಬ್ರೌನ್ ಆಲ್ಗೆ along with the chlorophyll there are predominant colors like xanthophylls or ಫೈಕೋಝ್ಯಾಂಥಿನ್ ಅನ್ನುವಂಥ ಒಂದು ಪಿಗ್ಮೆಂಟ್ ಈ ಬಣ್ಣವನ್ನು ಕೊಡುವುದು. ಆ್ಯಂಡ್ ರೆಡ್ ಆಲ್ಗೆ ಪ್ರಿಡಾಮಿನೆಂಟ್ ಕಲರ್ ಈಸ್ ಫೈಕೋಎರಿಥ್ರಿನ್.
ಸೊ ಈ ಡಿಫರೆನ್ಸ್ ಅನ್ನು ನಾವಿಲ್ಲಿ ನೋಡಿದ್ದೇವೆ. ಹಾಗಾಗಿ ಅವುಗಳನ್ನು ಬೇರೆ ಮಾಡಿದ್ದೇವೆ ನಾವು ಅದರ ಬೇಸಿಸ್ ಮೇಲೆ. ಅದೇ ರೀತಿ ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದ ರಿಸರ್ವ್ಡ್ ಫುಡ್ ಮೆಟೀರಿಯಲ್ಸ್. ನೀವು ನೋಡ್ತೀರಿ ಅದನ್ನು ಬೇರೆ ಬೇರೆ ಕ್ಲಾಸಸ್ ಅಲ್ಲಿ. ಈ ಡಿಟೇಲ್ ಆಗಿ ಜನರಲ್ ಕ್ಯಾರೆಕ್ಟರ್ ಸ್ಟಡಿ ಮಾಡುವಾಗ ರಿಸರ್ವ್ಡ್ ಫುಡ್ ಮೆಟೀರಿಯಲ್ಸ್ ಏನಿರ್ತದೆ, ಅವುಗಳು ಏನನ್ನು ಸ್ಟೋರ್ ಮಾಡ್ತವೆ, ಫುಡ್ ಅನ್ನು ಎಲ್ಲದನ್ನು ಪ್ರಿಪೇರ್ ಮಾಡಿ ಹೌ ದೇ ಆರ್ ಗೋಯಿಂಗ್ ಟು ಸ್ಟೋರ್ ದೋಸ್ ಫುಡ್. ನಾವು ಹೇಗೆ ಗ್ಲೈಕೋಜನ್, ಪ್ರಾಣಿಗಳು ಮತ್ತೆ ಫಂಗೈ ಗ್ಲೈಕೋಜನ್ ಹೇಗೆ ಸ್ಟೋರ್ ಮಾಡ್ತೇವೆ, ಅದೇ ರೀತಿ ಈ ಪ್ಲಾಂಟ್ಸ್ ಸ್ಟಾರ್ಚ್ ಅಲ್ಲದೆ ಬೇರೆ ಯಾವ ಯಾವ ಫಾರ್ಮಲ್ಲಿ ಆಹಾರವನ್ನು ಸ್ಟೋರ್ ಮಾಡಿಡ್ತವೆ ಅದರ ಬೇಸಿಸ್ ಮೇಲೆ. ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್, ಅದೇ ನಾನು ಹೇಳಿದಾಗಲೇ ಅವುಗಳಲ್ಲಿ ತುಂಬ ಪಿಗ್ಮೆಂಟ್ಸ್ ಇರ್ತದೆ. ದೇ ಪೊಸೆಸ್ ಲಾರ್ಜ್ ನಂಬರ್ ಆಫ್ ಪಿಗ್ಮೆಂಟ್ಸ್ ಬಟ್ ದೇ ವಿಲ್ ಶೋ ಸಮ್ ಪ್ರಿಡಾಮಿನೆಂಟ್ ಪಿಗ್ಮೆಂಟ್ಸ್. ಯಾವಾಗಲೂ ಬೇರೆ ಪಿಗ್ಮೆಂಟ್ಸಿನ ಒಟ್ಟಿಗೆ ಒಂದು ಪಿಗ್ಮೆಂಟ್ ಇದ್ದುಕೊಂಡು ಅದನ್ನೇ ಅದು ಜಾಸ್ತಿ ಎಕ್ಸ್ಪ್ರೆಸ್ ಮಾಡುವಂಥದ್ದು, ಆ ಪಿಗ್ಮೆಂಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇರುವಂಥದ್ದು, ಆದ್ರಿಂದ ಆ ಕಲರ್. ಹಾಗಾಗಿ ಮಕ್ಕಳೇ, ಯು ಹ್ಯಾವ್ ಟು ನೋಟಿಸ್ ದ್ಯಾಟ್ ಆಲ್ 3 ಆಲ್ಗೆ ಪೊಸೆಸ್ ಗ್ರೀನ್ ಕಲರ್ಡ್ ಕ್ಲೋರೋಫಿಲ್ ಪಿಗ್ಮೆಂಟ್ಸ್. ಅದು ಈ 3 ಆಲ್ಗೆಯಲ್ಲಿ ಇದ್ರೂ ಕೂಡ, ಹಸಿರು ಬಣ್ಣದ ಪಿಗ್ಮೆಂಟ್ ಇದ್ರೂ ಕೂಡ ಅವುಗಳಲ್ಲಿ ಪ್ರಿಡಾಮಿನೆಂಟ್ ಪಿಗ್ಮೆಂಟ್ ಯಾವುದು ಜಾಸ್ತಿ ತೋರಿಸುವಂಥದ್ದು ಅಥವಾ ಜಾಸ್ತಿ ಇರುವಂಥದ್ದು ದೇ ಆರ್ ಗೋಯಿಂಗ್ ಟು ಬಿ ಎಕ್ಸ್ಪ್ರೆಸ್ಡ್, ಅವುಗಳು ಎಕ್ಸ್ಪ್ರೆಸ್ ಆಗ್ತವೆ. ಅದೇ ರೀತಿ ಸ್ಟೋರೇಜ್ ಫುಡ್ ಮೆಟೀರಿಯಲ್ಸ್, ರಿಸರ್ವ್ಡ್ ಫುಡ್ ಸ್ಟೋರೇಜ್ ಅದೆಲ್ಲ ಒಂದೇ. ಮೋಡ್ ಆಫ್ ರಿಪ್ರೊಡಕ್ಷನ್, ಯಾವ ರೀತಿ ಅವುಗಳು ಸಂತಾನೋತ್ಪತ್ತಿ ಮಾಡ್ತವೆ, ಹೌ ದೇ ಆರ್ ಗೋಯಿಂಗ್ ಟು ರಿಪ್ರೊಡ್ಯೂಸ್, ವೆದರ್ ಬೈ ಎಸೆಕ್ಷುವಲ್ ಮೆಥಡ್, ಸೆಕ್ಷುವಲ್ ಮೆಥಡ್ ಆರ್ ವೆಜಿಟೇಟಿವ್ ಮೆಥಡ್ಸ್ ಆರ್ ಎಲ್ಸ್ ಅಂಡರ್ ದ್ಯಾಟ್ ಸ್ಪೆಸಿಫಿಕ್ ಮೆಥಡ್ಸ್. ವೆಜಿಟೇಟಿವ್ ಅಲ್ಲಿ ಫ್ರಾಗ್ಮೆಂಟೇಷನ್ ಆಗ್ತದ, ಇಲ್ಲ ಸ್ಪೋರ್ ಫಾರ್ಮೇಷನ್ ಆಗ್ತದ, ಅಥವಾ ಸೆಕ್ಷುವಲ್ ಅಲ್ಲಿ ಸ್ಪೋರ್ ಫಾರ್ಮೇಷನ್ ಆಗ್ತದ, ಅಥವಾ ವೆದರ್ ದೋಸ್ ಸ್ಪೋರ್ಸ್ ಆರ್ ಸಿಮಿಲರ್ ಆರ್ ಡಿಫರೆಂಟ್. And if when come to sexual reproduction, whether it is isogamous or anisogamous or oogamous, whether there is any difference in the structure and appearance of the gametes, all these parameters play very important role in the classification.